ನಮಸ್ತೆ ವೀಕ್ಷಕರೇ, ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬೆಳಿಗ್ಗೆ 4 ಗಂಟೆಯ ಸಮಯದಲ್ಲಿ 65 ವರ್ಷದ ರಾಮೇಶ್ವರ್ ಪ್ರಸಾದ್ ಅವರು ಆರಾಮ್ ಕುರ್ಚಿಯಲ್ಲಿ ಕುಳಿತುಕೊಂಡು ಚಾವಣಿಯ ಕಡೆಗೆ ನೋಡುತ್ತಿದ್ದರು. ಅವರ ಮುಖ ಆಳವಾದ ಉದಾಸೀನತೆಯಿಂದ ಕೂಡಿತ್ತು. ಅವರು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ನನಗೆ ಮತ್ತೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಆ ನಿದ್ದೆ ಎಲ್ಲಿ ಹೋಗಿ ಕುಳಿತಿದೆಯೋ ಗೊತ್ತಿಲ್ಲ. ಒಂದು ಕಾಲವಿತ್ತು, ನಾನು ಕೆಲಸದಿಂದ ಆಯಾಸಗೊಂಡು ಮನೆಗೆ ಬಂದಾಗ ಯಾವಾಗ ಕಣ್ಣಿಗೆ ನಿದ್ದೆ ಹತ್ತುತ್ತಿತ್ತೋ ಗೊತ್ತಾಗುತ್ತಿರಲಿಲ್ಲ. ಈಗ ಈ ಪ್ರಪಂಚದ ಅತಿದೊಡ್ಡ ಸೋಮಾರಿ ವ್ಯಕ್ತಿ ನಾನೇ ಎಂದು ನನಗೆ ಅನಿಸುತ್ತಿದೆ. ರಾಮೇಶ್ವರ್ ಅವರು ಕುರ್ಚಿಯಿಂದ ಎದ್ದು ತಿರುಗಾಡುತ್ತಾ ಮನೆಯ ಒಂದೊಂದು ಕೋಣೆಯ ಕಡೆಗೂ ಇಣುಕಿ ಇಣುಕಿ ನೋಡತೊಡಗಿದರು. ಮನೆಯು ತುಂಬ ದೊಡ್ಡದಾಗಿತ್ತು. ಎತ್ತರವಾದ ಕಟ್ಟಡ, ಅಗಲವಾದ ಬಾಗಿಲುಗಳು, ದೊಡ್ಡ ದೊಡ್ಡ ಕೋಣೆಗಳು. ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಮಗ ಸೊಸೆಯ ನಗು ಮಾತ್ರ ಮಾಯವಾಗಿತ್ತು. ತಮ್ಮ ಪತ್ನಿಯ ಸಿಹಿಯಾದ ತಮಾಷೆಯ ಮಾತುಗಳು ಮಾಯವಾಗಿದ್ದವು. ಮೊಮ್ಮಗಳ ತುಂಟತನ, ಇದೆಲ್ಲ ನೆನಪು ಮಾಡಿಕೊಳ್ಳುತ್ತಾ ರಾಮೇಶ್ವರ್ ಅವರು ಎಲ್ಲ ಕಡೆ ಸುತ್ತಾಡಿ ಮರಳಿ ಬಂದು ಆರಾಮ್ ಕುರ್ಚಿಯಲ್ಲಿ ಕುಳಿತರು. ಮತ್ತೆ ಒಂದು ಹಾಡನ್ನು ಹಾಡತೊಡಗಿದರು. ಆನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡನ್ನು ಗುನುಗತೊಡಗಿದರು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ತಮ್ಮ ಸಾಧಾರಣ ಧ್ವನಿಯಿಂದ ಹಾಡನ್ನು ಹೇಳುವಾಗ ಅವರ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಮುಖದ ಭಾವವು ಎಲ್ಲೋ ಮಾಯವಾದಂತಾಯಿತು. ಸುಮಿತ್ರಾ, ನಿನ್ನನ್ನು ಬಿಟ್ಟು ಈ ಜೀವನವೇ ಭಾರವೆಂದು ಅನಿಸುತ್ತಿದೆ, ಅವರು ನಿಧಾನವಾಗಿ ಹೇಳಿದರು. ಸುಮಿತ್ರಾ ಅವರು ಅವರ ಅರ್ಧಾಂಗಿನಿಯಾಗಿದ್ದರು. ಅವರ ಜೀವನ ಸಂಗಾತಿಯಾಗಿದ್ದರು. ಅವರಿಲ್ಲದ ಈ ಮನೆಯಲ್ಲಿ ಕೇವಲ ಇಟ್ಟಿಗೆ ಕಲ್ಲುಗಳ ಗೋಡೆ ಮಾತ್ರ ಗೋಚರಿಸುತ್ತಿತ್ತು. 1 ವರ್ಷದ ಹಿಂದೆ ಸುಮಿತ್ರಾ ಅವರು ಹೊರಟು ಹೋಗಿದ್ದರು. ಅವರ ಜೊತೆಗೆ ಈ ಮನೆಯ ನಗು, ಹೊಳಪು ಮತ್ತು ಜೀವನವನ್ನು ಕೂಡ ತಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ದರು. ಅವರಿದ್ದಾಗ ಈ ಮನೆಯು ಖುಷಿಯಿಂದ ತುಂಬಿ ತುಳುಕುತ್ತಿತ್ತು. ಈಗ ಆ ಮನೆಯಲ್ಲಿ ಒಂದು ಮೌನವಿತ್ತು. ಎಂತಹ ಮೌನವಿತ್ತೆಂದರೆ ಆ ಮೌನವು ಕೂಡ ಕಿವಿಯ ಆಳದವರೆಗೂ ಇಳಿದು ಹೋಗುತ್ತಿತ್ತು. ಆದರೆ ಮೌನಕ್ಕೂ ಕೂಡ ಒಂದು ವಿಚಿತ್ರ ಹವ್ಯಾಸವಿರುತ್ತದೆ. ಅದು ನಿಧಾನವಾಗಿ ಮನುಷ್ಯನನ್ನು ನುಂಗಿ ಹಾಕುತ್ತದೆ. ರಾಮೇಶ್ವರ್ ಪ್ರಸಾದ್ ಅವರ ಜೀವನದಲ್ಲೂ ಕೂಡ ಇದೇ ಮೌನವು ಆವರಿಸಿಕೊಂಡಿತ್ತು. ಅವರು ಹಗಲು ರಾತ್ರಿ ಯೋಚಿಸುತ್ತಲೇ ಇರುತ್ತಿದ್ದರು. ಕಣ್ಣುಗಳು ಗೋಡೆಗಳ ಮೇಲೆಯೇ ನೆಟ್ಟಿರುತ್ತಿದ್ದವು. ಆದರೆ ಏನನ್ನೂ ನೋಡುತ್ತಿರಲಿಲ್ಲ. ನಿದ್ದೆಯ ಜೊತೆಗೆ ಅವರ ಜೂಟಾಟವು ನಡೆಯುತ್ತಿತ್ತು. ಇಷ್ಟು ದೊಡ್ಡ ಮನೆಯಲ್ಲಿ ಈಗ ಅವರನ್ನು ನೋಡಿಕೊಳ್ಳುವವರು ಕೇವಲ ಒಬ್ಬರಿದ್ದರು. ಅವನೇ ಹರಿರಾಮ್. ಹಲವಾರು ವರ್ಷಗಳ ಹಿಂದಿನ ನೌಕರನಾಗಿದ್ದನು. ಆದರೆ ಈಗ ಅವನು ಯಾವುದೇ ಪರಿವಾರದ ವ್ಯಕ್ತಿಗಿಂತ ಕಡಿಮೆಯೇನೂ ಇರಲಿಲ್ಲ. ಹರಿರಾಮನೇ ಈ ಮನೆಯ ಅಡುಗೆ ಕೋಣೆಯ ಒಲೆಯನ್ನು ಇಲ್ಲಿಯವರೆಗೆ ಉರಿಸುತ್ತಿದ್ದನು. ಅವನೇ ತನ್ನ ಮಾಲೀಕನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಅವರ ನೋವುಗಳನ್ನು ತಿಳಿದುಕೊಳ್ಳಲು ಮತ್ತು ಅರಿತುಕೊಳ್ಳಲು ಪ್ರಯತ್ನಿಸಿದ್ದನು. ಆದರೆ ಅಪ್ಪಾಜಿ ಈಗ ಮೊದಲಿನಂತಿಲ್ಲ ಎನ್ನುವುದು ಅವನಿಗೆ ಸ್ಪಷ್ಟವಾಗಿ ತೋರುತ್ತಿತ್ತು. ಅವರ ಸ್ವಾಸ್ಥ್ಯವು ಹದಗೆಡುತ್ತಾ ಸಾಗಿತ್ತು. ಊಟದ ತಟ್ಟೆಯೂ ಕೂಡ ಹಾಗೆಯೇ ಇರುತ್ತಿತ್ತು. ಔಷಧಿಗಳು ಕೂಡ ಹಾಗೆ ಟೇಬಲ್ ಮೇಲೆ ಒತ್ತಟ್ಟಿಗೆ ಬಿದ್ದಿರುತ್ತಿದ್ದವು. ಅವರು ಹಗಲು ರಾತ್ರಿ ಕಳೆದು ಹೋದವರಂತೆ ಇರುತ್ತಿದ್ದರು. ಕೇವಲ ಒಂದು ಖಾಲಿಯಾದ ಕಣ್ಣುಗಳಿಂದ ಶೂನ್ಯದ ನೋಟದಲ್ಲಿರುವವರಂತೆ ತೋರುತ್ತಿದ್ದರು. ಅವರ ಪರಿಸ್ಥಿತಿಯನ್ನು ನೋಡಿ ಹರಿರಾಮನು ತಾನೇ ಒಂದು ನಿರ್ಧಾರಕ್ಕೆ ಬಂದನು. ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದನು. ಡಾಕ್ಟರ್ ಅವರ ನಾಡಿ ಮಿಡಿತವನ್ನು ನೋಡಿದರು. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಮತ್ತು ಹರಿರಾಮನಿಗೆ ಒಂಟಿಯಾಗಿ ತಿಳಿ ಹೇಳಿದರು. ಇವರ ಆರೋಗ್ಯವು ಶರೀರಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ತುಂಬ ಹದಗೆಟ್ಟಿದೆ. ಒಂಟಿತನವು ಎಲ್ಲಕ್ಕಿಂತ ದೊಡ್ಡ ರೋಗವಾಗಿದೆ. ಇವರು ಜನರ ಮಧ್ಯದಲ್ಲಿ ಇರಬೇಕು. ಇವರು ಜನರೊಂದಿಗೆ ಮಾತುಕತೆ ನಡೆಸಬೇಕು, ತಮಾಷೆ ಮಾಡಬೇಕು. ಅವರು ಇನ್ನು ಮುಂದೆ ಎಷ್ಟು ಏಕಾಂಗಿಯಾಗಿ ಇರುತ್ತಾರೋ ಅಷ್ಟೇ ಅವರ ಆರೋಗ್ಯವು ಹಾಳಾಗಬಹುದು. ಈಗ ಹರಿರಾಮನಿಗೆ ರೋಗದ ಮೂಲ ಯಾವುದೆಂದು ಅರ್ಥವಾಯಿತು. ಅದೇ ಒಂಟಿತನ. ಅವನು ತಕ್ಷಣ ಅವರ ದೊಡ್ಡ ಮಗನಿಗೆ ಫೋನ್ ಮಾಡಿದನು. ಫೋನ್ ರಿಂಗ್ ಆಗುತ್ತಲೇ ಇತ್ತು. ಆದರೆ ಯಾರೂ ಕೂಡ ಫೋನ್ ಎತ್ತಲಿಲ್ಲ. ಮತ್ತೆ ಚಿಕ್ಕ ಮಗನಿಗೆ ಫೋನ್ ಮಾಡಿದನು. ಆ ಕಡೆಯಿಂದ ಶಬ್ದ ಬಂದಿತ್ತು. ಹಾಂ, ಹೇಳು ಹರಿರಾಮ್. ಅಪ್ಪಾಜಿ ಚೆನ್ನಾಗಿದ್ದಾರೆ ತಾನೇ? ಅಪ್ಪಾಜಿ ಆರೋಗ್ಯ ಸರಿಯಾಗಿಲ್ಲ. ಅವರು ಒಂಟಿಯಾಗಿರುವುದು ಸರಿಯಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ. ನೀವೆಲ್ಲರೂ ಬನ್ನಿ, ಸ್ವಲ್ಪ ದಿನ ನೀವು ಅವರ ಜೊತೆ ಇರಿ, ಅಥವಾ ಅವರನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಬಹುಶಃ ಅವರ ಮನಸ್ಸು ಹಗುರವಾಗಬಹುದು. ಹಾಂ, ನೋಡುತ್ತೇನೆ. ಸಮಯ ಮೀಸಲಿಟ್ಟು ಬರುತ್ತೇನೆ. ಚಿಕ್ಕ ಮಗನ ಧ್ವನಿಯಲ್ಲಿ ಯಾವುದೇ ಉತ್ಸುಕತೆ ಇರಲಿಲ್ಲ. ಮುಂದಿನ ಕೆಲವು ದಿನಗಳವರೆಗೆ ಹರಿರಾಮ್ ಪದೇ ಪದೇ ಪ್ರಯತ್ನಿಸಿದನು. ಪ್ರತಿ ಬಾರಿಯೂ ಅದೇ ಉತ್ತರ, ನೋಡೋಣ, ಬಿಡುವು ಮಾಡಿಕೊಂಡು ಬರುತ್ತೇವೆ. ಆದರೆ ಯಾರೊಬ್ಬರೂ ಬರಲಿಲ್ಲ. ಯಾರೂ ಕೂಡ ಫೋನ್ ಮಾಡಲಿಲ್ಲ. ಈಗ ಹರಿರಾಮನಿಗೆ ಅಪ್ಪಾಜಿಯವರ ಮಕ್ಕಳು ಈಗ ಅವರ ಮಕ್ಕಳಾಗಿಲ್ಲ ಎಂದು ಅರ್ಥವಾಯಿತು. ಅವನು ತುಂಬ ಯೋಚಿಸಿದನು. ಅವನೊಬ್ಬನೇ ಎಷ್ಟೇ ಪ್ರಯತ್ನಿಸಿದರೂ ಅಪ್ಪಾಜಿಯವರಿಗೆ ತಮ್ಮವರಿಂದ ದೊರೆಯುವ ಖುಷಿಯನ್ನು ಅವನಿಂದ ನೀಡಲು ಸಾಧ್ಯವಿರಲಿಲ್ಲ. ಆನಂತರ ಅವನಿಗೆ ಮತ್ತೆ ಡಾಕ್ಟರ್ ನೆನಪಾಯಿತು. ಜನರ ಮಧ್ಯದಲ್ಲಿದ್ದರೆ ಬಹುಶಃ ಒಂಟಿತನ ನಿವಾರಣೆಯಾಗಬಹುದು ಎಂದಿದ್ದರು. ಅದೇ ದಿನ ಸಂಜೆ ಹರಿರಾಮನು ರಾಮೇಶ್ವರ್ ಅವರ 2 ಮಕ್ಕಳಿಗೆ ಮತ್ತೆ ಫೋನ್ ಮಾಡಿದನು. ಡಾಕ್ಟರ್ ಹೇಳಿದ ಮಾತುಗಳನ್ನು ಅವರಿಗೆ ಹೇಳಿದನು. ಆಗ 2 ಮಕ್ಕಳು ಒಕ್ಕೊರಲಿನಿಂದ ನಿರ್ಧಾರವನ್ನು ತೆಗೆದುಕೊಂಡರು. ಏಕೆಂದರೆ ಅವರಿಬ್ಬರಿಂದ ಅಪ್ಪಾಜಿಯವರನ್ನು ನೋಡಿಕೊಳ್ಳಲು ಸಾಧ್ಯವಿರಲಿಲ್ಲ.
ಹರಿರಾಮ್ ಅವರು ರಾಮೇಶ್ವರ್ ಅವರ ಕೆಲವು ಬಟ್ಟೆಗಳನ್ನು ಬ್ಯಾಗಿನಲ್ಲಿ ಇಟ್ಟರು ಮತ್ತು ಅವರ ಮುಂದೆ ಬಂದು ನಿಂತರು. ಅಪ್ಪಾಜಿ, ತಯಾರಾಗಿ, ನಾನು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಆಗ ರಾಮೇಶ್ವರ್ ಅವರು ಅಚ್ಚರಿಗೊಂಡು ಹರಿರಾಮನ ಕಡೆಗೆ ನೋಡಿದರು. ಹರಿರಾಮ್, ಏನು ಹೇಳಿದೆ ನೀನು? ಹೌದು ಅಪ್ಪಾಜಿ, ಅಲ್ಲಿ ನಿಮ್ಮಂತಹ ಇನ್ನೂ ಹಲವಾರು ವೃದ್ಧರಿರಬಹುದು. ನೀವು ಅವರೊಂದಿಗೆ ಭೇಟಿಯಾದರೆ ಉದಾಸೀನತೆಯಿಂದ ಹೊರಬರಬಹುದು. ಆದರೆ ಹರಿರಾಮ್, ನನ್ನಿಬ್ಬರು ಮಕ್ಕಳು ಇಲ್ಲಿಗೆ ಬರುತ್ತಿರಬಹುದು. ಅವರು ನನ್ನಲ್ಲಿ ಹೇಳಿದ್ದರು, ಕೆಲವು ದಿನಗಳಾದ ಮೇಲೆ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇವೆ ಎಂದಿದ್ದರು. ಈ ಮಾತನ್ನು ಕೇಳಿ ಹರಿರಾಮನು ಕಸಿವಿಸಿಗೊಳ್ಳುತ್ತಾ ಹೇಳಿದನು, ಅಪ್ಪಾಜಿ, ಚಿಕ್ಕ ಯಜಮಾನರು ಮತ್ತು ದೊಡ್ಡ ಯಜಮಾನರು ಇಬ್ಬರೂ ಸೇರಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆಗ ರಾಮೇಶ್ವರ್ ಅವರು ನಿರಾಸೆಯಿಂದ ತಮ್ಮ ತಲೆಯನ್ನು ತಗ್ಗಿಸಿಕೊಂಡರು. ಈಗ ಅವರ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಮಾರನೇ ದಿನ ಹರಿರಾಮನು ಅವರನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದನು. ಕಾರಿನ ಕಿಟಕಿಯಿಂದ ಹೊರಗೆ ನೋಡುತ್ತಾ ರಾಮೇಶ್ವರ್ ಅವರಿಗೆ ತನ್ನ ಮನೆಯು ದೂರವಾಗುತ್ತಾ ಹೋಗುತ್ತಿರುವುದು ಕಾಣಿಸುತ್ತಿತ್ತು. ಆ ಮನೆಯಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ಕಳೆದಿದ್ದರು. ಅಲ್ಲಿರುವ ಜನರು ಒಂದೊಮ್ಮೆ ತನ್ನವರಾಗಿದ್ದರು. ಈಗ ಕೇವಲ ಹೆಸರಿಗೆ ಮಾತ್ರ ಸಂಬಂಧ ಉಳಿದಿತ್ತು. ಈಗ ರಾಮೇಶ್ವರ್ ಪ್ರಸಾದ್ ಅವರ ಗಾಡಿಯು ವೃದ್ಧಾಶ್ರಮದ ಮುಖ್ಯ ದ್ವಾರದ ಬಳಿ ಬಂದು ನಿಂತಿತ್ತು. ಹರಿರಾಮನು ಕಾರಿನ ಬಾಗಿಲನ್ನು ತೆರೆದನು. ಬನ್ನಿ ಅಪ್ಪಾಜಿ. ರಾಮೇಶ್ವರ್ ಪ್ರಸಾದ್ ಅವರು ಗಾಡಿಯಿಂದ ಇಳಿದು ಸುತ್ತಲೂ ಕಣ್ಣಾಡಿಸಿದರು. 4 ದಿಕ್ಕಿಗೂ ಗೋಡೆಗಳಿಂದ ಆವೃತವಾಗಿರುವ ಈ ವೃದ್ಧಾಶ್ರಮದಲ್ಲಿ ತಮ್ಮ ಉಳಿದ ಜೀವನವನ್ನು ಕಳೆಯಬೇಕಾಗಿತ್ತು. ಇದು ಅವರಿಗೆ ಯಾವುದೇ ಜೈಲಿಗಿಂತ ಕಡಿಮೆ ಎಂದು ತೋರಲಿಲ್ಲ. ವೃದ್ಧಾಶ್ರಮದ ಒಳಗೆ ಕಾಲಿಡುತ್ತಿದ್ದಂತೆ ಅವರ ಕಿವಿಯಲ್ಲಿ ಬಗೆ ಬಗೆಯ ಶಬ್ದಗಳು ಕೇಳಿಸಿದವು. ಒಬ್ಬರು ದಿನಪತ್ರಿಕೆಯನ್ನು ಓದುವುದರಲ್ಲಿ ಮುಳುಗಿದ್ದರೆ, ಕೆಲವರು ಹೀಗೆ ವಾಕಿಂಗ್ ಮಾಡುತ್ತಿದ್ದರು. ಮತ್ತೆ ಕೆಲವರು ಹೊರಗಡೆ ಗೇಟಿನ ಕಡೆಗೆ ನೋಡುತ್ತಾ ಯಾರೋ ಮರಳಿ ಬರುವ ನಿರೀಕ್ಷೆಯಲ್ಲಿ ಇದ್ದರು. ಆಗ ಅವರು ತಮ್ಮಲ್ಲಿ ಪ್ರಶ್ನೆ ಕೇಳಿಕೊಂಡರು, ನಾನು ಕೂಡ ಈ ಗುಂಪಿನ ಭಾಗವಾಗಲು ಹೊರಟಿದ್ದೇನೆಯೇ? ಹೀಗೆ ಅವರು ಯೋಚನೆಯಲ್ಲಿ ಮುಳುಗಿದ್ದಾಗ ಆಕಸ್ಮಿಕವಾಗಿ ಯಾರಿಗೋ ಡಿಕ್ಕಿ ಹೊಡೆದರು. ಧಡಾಮ್! ಅವರ ಸೂಟ್ ಕೇಸ್ ನೆಲಕ್ಕೆ ಬಿತ್ತು. ಬಟ್ಟೆಗಳೆಲ್ಲ ಹೊರಬಂದು ನೆಲದಲ್ಲಿ ಹರಡಿಕೊಂಡವು. ಅಯ್ಯೋ, ನೋಡಿಕೊಂಡು ಹೋಗಿ, ರಾಮೇಶ್ವರ್ ಅವರು ಗಲಿಬಿಲಿಗೊಂಡು ಹೇಳಿದರು. ಅವರ ಎದುರಿಗೆ 60ರಿಂದ 62 ವರ್ಷದ ವಯಸ್ಸಾದ ಮಹಿಳೆ ನಿಂತಿದ್ದರು. ಮಂದವಾದ ಬಣ್ಣದ ಸೀರೆಯನ್ನು ತೊಟ್ಟು ಮುಗುಳು ನಗುವಿನ ಜೊತೆಗೆ ದೃಢವಾದ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಕ್ಷಮಿಸಿ, ಅದೇನೆಂದರೆ ನಾನು ಅರ್ಜೆಂಟ್ನಲ್ಲಿ ಎಲ್ಲಿಗೂ ಹೋಗುತ್ತಿದ್ದೆ. ಆದ್ದರಿಂದ ನಿಮ್ಮೊಂದಿಗೆ ಡಿಕ್ಕಿ ಹೊಡೆದುಕೊಳ್ಳಬೇಕಾಯಿತು. ರಾಮೇಶ್ವರ್ ಅವರು ಏನೂ ಉತ್ತರ ನೀಡಲಿಲ್ಲ. ಕೇವಲ ಬಟ್ಟೆಯನ್ನು ಎತ್ತಿ ತಮ್ಮ ಸೂಟ್ ಕೇಸ್ನಲ್ಲಿ ಇಟ್ಟು ಮುಂದೆ ಸಾಗಿದರು. ಅವರ ಜೊತೆ ಬಂದ ಹರಿರಾಮನು ವೃದ್ಧಾಶ್ರಮದ ಮ್ಯಾನೇಜರ್ ಬಳಿ ಕುಳಿತು ಎಲ್ಲ ಔಪಚಾರಿಕತೆಯನ್ನು ಪೂರ್ಣಗೊಳಿಸಿದನು. ಸ್ವಲ್ಪ ಹೊತ್ತಿನ ನಂತರ ರಾಮೇಶ್ವರ್ ಪ್ರಸಾದ್ ಅವರು ಈ ಹೊಸ ಕುಟುಂಬದ ಸದಸ್ಯರಾದರು. ಆದರೆ ಈ ಜಗತ್ತು ಅವರಿಗೆ ಒಂದು ಹೊಸ ಜಗತ್ತಾಗಿತ್ತು. ಇಡೀ ರಾತ್ರಿಯನ್ನು ತುಂಬ ಕಷ್ಟದಿಂದ ಕಳೆದರು. ಇಡೀ ರಾತ್ರಿ ಮಗ್ಗಲು ಬದಲಿಸುತ್ತಲೇ ಇದ್ದರು. ಕಣ್ಣಿಗೆ ನಿದ್ದೆಯು ಒಮ್ಮೆ ಅವರ ಬಳಿ ಬಂದರೆ ಮತ್ತೊಮ್ಮೆ ನೆನಪುಗಳ ಸರಮಾಲೆಯಲ್ಲಿ ಅದು ಓಡಿ ಹೋಗುತ್ತಿತ್ತು. ಉದಾಸೀನತೆಯಿಂದ ಅವರು ತಮ್ಮ ಕೋಣೆಯಲ್ಲೇ ಕುಳಿತುಕೊಂಡಿರುತ್ತಿದ್ದರು. 2 ದಿನಗಳು ಹಾಗೆ ಕಳೆಯಿತು. ಇಂದು ಕೂಡ ಊಟ ಮಾಡಿದ ನಂತರ ಅವರು ಕೋಣೆಗೆ ಮರಳಿ ಬಂದರು. ಈಗಷ್ಟೇ ಅವರು ತಮ್ಮ ಹಾಸಿಗೆಯಲ್ಲಿ ಕುಳಿತುಕೊಂಡಿದ್ದರು. ಬಾಗಿಲ ಬಳಿ ಮೆಲ್ಲನೆ ಬಾಗಿಲು ಬಡಿದ ಶಬ್ದವಾಯಿತು. ನಾವು ಒಳಗೆ ಬರಬಹುದೇ? ರಾಮೇಶ್ವರ್ ಅವರು ತಲೆ ಎತ್ತಿ ನೋಡಿದರು. ಅದೇ ಮಹಿಳೆ ಎದುರಿಗೆ ನಿಂತಿದ್ದರು. ಅದೇ ಮಹಿಳೆಯು ಮೊದಲ ದಿನವೇ ಇವರೊಂದಿಗೆ ಡಿಕ್ಕಿ ಹೊಡೆದಿದ್ದರು. ಆ ಮಹಿಳೆಯ ಮಾತಿಗೆ ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ. ಒಮ್ಮೆ ದೃಷ್ಟಿಯನ್ನು ಹಾಯಿಸಿದರು. ಆ ಮಹಿಳೆಯು ಮುಗುಳ್ನಗುತ್ತಾ ಸ್ವತಃ ತಾವೇ ಕುರ್ಚಿಯನ್ನು ಎಳೆದು ಕುಳಿತುಕೊಳ್ಳುತ್ತಾ ಹೇಳಿದರು, ನಾನು ಶಕುಂತಲಾ. ಆ ದಿನ ನಾವಿಬ್ಬರು ಸ್ವಲ್ಪ ಹೆಚ್ಚೆ ಡಿಕ್ಕಿ ಹೊಡೆದೆವಲ್ಲ. ರಾಮೇಶ್ವರ್ ಅವರು ಈಗಲೂ ಸುಮ್ಮನಿದ್ದರು. ಮಂದವಾದ ನಗುವಿನೊಂದಿಗೆ ಅವರೇ ಸ್ವತಃ ಮಾತನ್ನು ಮುಂದುವರೆಸಿದರು. ನಾನು ಈ ರೀತಿ ಆಕಸ್ಮಿಕವಾಗಿ ನಿಮ್ಮ ಬಳಿ ಬಂದಿರುವುದು ಮತ್ತು ಮಾತನಾಡುತ್ತಿರುವುದು ನಿಮಗೆ ವಿಚಿತ್ರವಾಗಿ ತೋರುತ್ತಿರಬಹುದಲ್ಲವೇ? ಆದರೆ ಏನು ಮಾಡಲಿ, ನಾನು ಅಸಹಾಯಕಳಾಗಿದ್ದೇನೆ. ಇದು ನನ್ನ ಹವ್ಯಾಸವಾಗಿದೆ. ಇಲ್ಲಿ ನಾನು ಕೇರ್ಟೇಕರ್ ರೂಪದಲ್ಲಿ ಕೆಲಸ ಮಾಡುತ್ತೇನೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ನಾನು ಇಲ್ಲೇ ಇರುತ್ತೇನೆ. ಇಲ್ಲಿರುವವರ BP ಹಾಗೂ ಶುಗರನ್ನು ಚೆಕ್ ಮಾಡುವುದು ಮತ್ತು ಅವರ ಆರೋಗ್ಯದ ಕಡೆಗೆ ಧ್ಯಾನ ನೀಡುವುದು, ಇದಿಷ್ಟೇ ನನ್ನ ದಿನಚರಿಯಾಗಿದೆ. ಅಂದು ಕೂಡ ನಾನು ಯಾವುದೋ ರೋಗಿಯನ್ನು ನೋಡಲು ಹೋಗುತ್ತಿದ್ದೆ. ಈ ಅವಸರದಲ್ಲಿ ನಿಮ್ಮೊಂದಿಗೆ ಡಿಕ್ಕಿ ಹೊಡೆಯಬೇಕಾಯಿತು. ರಾಮೇಶ್ವರ್ ಅವರು ಈಗಲೂ ಸುಮ್ಮನೆ ಇದ್ದರು. ಆನಂತರ ಶಕುಂತಲಾ ಅವರು ಹೇಳಿದರು, ಹಾಗೆ ನೋಡಿದರೆ ನೀವು ಯಾವಾಗಲೂ ಸುಮ್ಮನೆ ಮೌನವಾಗಿರುತ್ತೀರಿ. ನೀವು ಸ್ವಲ್ಪ ಹೆಚ್ಚೆ ಮಾತನಾಡುತ್ತಿದ್ದೀರಿ ಅಲ್ಲವೇ? ರಾಮೇಶ್ವರ್ ಅವರು ತಕ್ಷಣ ಉತ್ತರ ನೀಡಿದರು. ಆಗ ಶಕುಂತಲಾ ಅವರು ತಮಾಷೆ ಮಾಡುವ ಅಂದಾಜಿನಲ್ಲಿ ಹೇಳಿದರು, ಹೌದು, ನಿಮ್ಮ ಹಾಗೆ ಮುಖ ಗಂಟಿಕ್ಕಿಕೊಂಡು ಸಿಟ್ಟಾಗಿರೋ ಹವ್ಯಾಸ ನನ್ನದಲ್ಲ. ಅಬ್ಬಾ, ಕೊನೆಗೂ ಒಂದಾದರೂ ಮಾತನಾಡಿದ್ರಲ್ಲ. ಆಗ ರಾಮೇಶ್ವರ್ ಅವರ ಕಣ್ಣುಗಳು ಅರಳಿದವು. ಅಯ್ಯೋ, ಇದೇನು, ನೀವು ಇಲ್ಲಿಯವರೆಗೂ ಏಕೆ ಔಷಧಿಯನ್ನು ತೆಗೆದುಕೊಂಡಿಲ್ಲ? ನೀವು ಔಷಧಿಯನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಆರೋಗ್ಯ ಹದಗೆಡುತ್ತದೆ ಎಂದು ಶಕುಂತಲಾ ಅವರು ಹೇಳಿದರು. ಆಗ ರಾಮೇಶ್ವರ್ ಅವರು ಕೇಳಿಸಿಕೊಂಡವರಂತೆ ಅವರ ಕಡೆಗೆ ನೋಡಿದರು ಮತ್ತು ನಿಧಾನವಾಗಿ ಹೇಳಿದರು, ಯಾರಿಗಾಗಿ ಬದುಕಬೇಕು? ಈ ಜೀವನದಲ್ಲಿ ಉಳಿದಿರುವುದಾದರೂ ಏನು? ಆಗ ಶಕುಂತಲಾ ಅವರು ಕಿರುನಗೆ ಬೀರುತ್ತಾ ಹೇಳಿದರು, ನಿಮಗಾಗಿ, ಒಮ್ಮೊಮ್ಮೆ ಸ್ವತಃ ನಮಗೋಸ್ಕರ ಬದುಕಬೇಕು ಎಂದು ಹೇಳುತ್ತಾ
ಎಂದು ಹೇಳುತ್ತಾ ಶಕುಂತಲಾ ಅವರು ಔಷಧಿಯನ್ನು ತೆಗೆದು ಅವರ ಕೈಗೆ ನೀಡುತ್ತಾ ನೀರನ್ನು ಕೊಟ್ಟರು ಮತ್ತು ಹೇಳಿದರು, ಈ ಜೀವನವು ತುಂಬ ಅಮೂಲ್ಯವಾಗಿದೆ. ಜೀವನವಂತೂ ಅತಿ ಚಿಕ್ಕದಾಗಿದೆ. ಆದ್ದರಿಂದ ಹಳೆಯ ಮಾತುಗಳನ್ನು ಮರೆತು ಮತ್ತೆ ಬದುಕುವುದನ್ನು ಕಲಿಯಿರಿ, ನಗುವುದನ್ನು ಶುರು ಮಾಡಿಕೊಳ್ಳಿ. ಆಗ ಕೋಪದಿಂದ ರಾಮೇಶ್ವರ್ ಅವರು ಹೇಳಿದರು, ಈ ಮಾತನಾಡೋದು ತುಂಬ ಸುಲಭ. ಬಹುಮುಖ್ಯವಾಗಿ ಯಾರ ಜೀವನದಲ್ಲಿ ಯಾವುದೇ ಚಿಂತೆಗಳಿಲ್ಲವೋ ಅಂಥವರು ಇದೇ ಉಪದೇಶವನ್ನು ನೀಡುತ್ತಾರೆ. ಆದರೆ ನಾನು ನನ್ನ ಜೀವನದಲ್ಲಿ ಏನನ್ನು ಕಳೆದುಕೊಂಡಿದ್ದೇನೆ ಎಂದು ನಿಮಗೆ ಗೊತ್ತಿಲ್ಲ. ಆಗ ಶಕುಂತಲಾ ಅವರು ಆಳವಾದ ನಿಟ್ಟುಸಿರನ್ನು ತೆಗೆದುಕೊಂಡರು. ಇಲ್ಲಿ ಎಷ್ಟು ಜನರಿದ್ದಾರೋ ಅವರೆಲ್ಲರೂ ಏನಾದರೂ ಒಂದನ್ನು ಕಳೆದುಕೊಂಡಿದ್ದಾರೆ. ಒಬ್ಬರು ತಾವು ಜೀವನವಿಡೀ ಸಂಪಾದಿಸಿದ ಸಂಪಾದನೆಯನ್ನು ಬಿಟ್ಟು ಬಂದಿದ್ದಾರೆ. ಕೆಲವರು ತಮ್ಮ ಗುರುತನ್ನು, ಮತ್ತೆ ಕೆಲವರು ತಮ್ಮವರನ್ನು. ಹೀಗೆ ಹೇಳುತ್ತಿರುವಂತೆ ರಾಮೇಶ್ವರ್ ಅವರ ಮುಖವು ಕಠೋರವಾಯಿತು. ಆದರೆ ಅವರ ಕಣ್ಣುಗಳಲ್ಲಿ ಮಂದವಾದ ಕಣ್ಣೀರು ತುಂಬಿತ್ತು. ಆಗ ಶಕುಂತಲಾ ಅವರು ಅವರ ಮೌನವನ್ನು ಮುರಿಯಲು ಪ್ರಯತ್ನಿಸುತ್ತಾ ಹಗುರವಾಗಿ ಹೇಳಿದರು, ಚಹಾ ಕುಡಿಯುತ್ತೀರಾ? ಇಲ್ಲಿಯ ಚಹಾ ತುಂಬ ಚೆನ್ನಾಗಿರುತ್ತದೆ. ರಾಮೇಶ್ವರ್ ಅವರು ಮೊದಲ ಬಾರಿಗೆ ಅವರ ಕಡೆಗೆ ನೋಡಿದರು. ನೀವು ಎಲ್ಲವನ್ನು ಹೇಗೆ ಸರಳವಾಗಿ ತೆಗೆದುಕೊಳ್ಳುತ್ತೀರಿ? ಆಗ ಶಕುಂತಲಾ ಅವರು ಮುಗುಳು ನಕ್ಕರು. ಏಕೆಂದರೆ ಜೀವನವನ್ನು ಭಾರವೆಂದು ತಿಳಿದುಕೊಳ್ಳುವುದು ಬುದ್ಧಿವಂತರ ಲಕ್ಷಣವಲ್ಲ. ಈಗ ರಾಮೇಶ್ವರ್ ಅವರ ಬಳಿ ಯಾವುದೇ ಉತ್ತರವಿರಲಿಲ್ಲ. ಶಕುಂತಲಾ ಅವರು ಅವರ ಕಡೆಗೆ ನೋಡಿದರು. ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಅವರು ತಲೆಯನ್ನು ತಗ್ಗಿಸಿದರು. ಸ್ವಲ್ಪ ಹೊತ್ತಿನವರೆಗೆ ಇಬ್ಬರು ಸುಮ್ಮನೆ ಕುಳಿತಿದ್ದರು. ರಾಮೇಶ್ವರ್ ಅವರು ಬೆರಳುಗಳನ್ನು ನಿಧಾನವಾಗಿ ಕುರ್ಚಿಯ ಕೈಗಳ ಮೇಲೆ ಕೈಯಾಡಿಸುತ್ತಿದ್ದರು. ಯಾವುದೋ ಒಂದು ಹಳೆಯ ವಿಚಾರದಲ್ಲಿ ಅವರು ಮುಳುಗಿದ್ದರು. ಶಕುಂತಲಾ ಅವರು ಆಗ ಸ್ವಲ್ಪ ಹತ್ತಿರ ಬಂದು ಹೇಳಿದರು, ಒಂದು ವೇಳೆ ನಮ್ಮ ದುಃಖವನ್ನು ಯಾರಲ್ಲಾದರೂ ಹೇಳಿಕೊಂಡರೆ ನಮ್ಮ ಮನಸ್ಸು ಹಗುರವಾಗುತ್ತದೆ. ಆಗ ರಾಮೇಶ್ವರ್ ಅವರು ತಮ್ಮ ಹೃದಯದಲ್ಲಿ ಅಡಗಿದ್ದ ನೋವನ್ನು ನಿರಾಳ ಮಾಡಿಕೊಳ್ಳಲು ಶುರು ಮಾಡಿದರು. ನನ್ನ ಮನೆಯು ಒಂದೊಮ್ಮೆ ಖುಷಿಯಿಂದ ತುಂಬಿ ತುಳುಕುತ್ತಿತ್ತು. ನಾನು, ನನ್ನ ಪತ್ನಿ ಸುಮಿತ್ರಾ ಹಾಗೂ ನನ್ನಿಬ್ಬರು ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಇರುತ್ತಿದ್ದೆವು. ಎಲ್ಲರೂ ನಮ್ಮನ್ನು ಭಾಗ್ಯಶಾಲಿಗಳು ಎಂದು ತಿಳಿದುಕೊಂಡಿದ್ದರು. ನಮಗೆ ಇಬ್ಬಿಬ್ಬರು ಒಳ್ಳೆಯ ಮಕ್ಕಳು ದೊರೆತಿದ್ದಾರೆಂದು ಎಲ್ಲರೂ ಹೇಳುತ್ತಿದ್ದರು. ಇಬ್ಬರು ಮಕ್ಕಳು ಹೊರಗಡೆ ನೌಕರಿ ಮಾಡತೊಡಗಿದ್ದರು ಮತ್ತು ಅಲ್ಲಿಯೇ ತಮಗಿಷ್ಟವಾದ ಹುಡುಗಿಯರೊಂದಿಗೆ ಮದುವೆ ಮಾಡಿಕೊಂಡರು. ಮನೆಯಲ್ಲಿ ನಾವು ಪತಿ ಪತ್ನಿ ಇಬ್ಬರೇ ಉಳಿಯುತ್ತಿದ್ದೆವು. ಆದರೆ ನನಗೆ ಎಂದಿಗೂ ಒಂಟಿತನ ಕಾಡಿರಲಿಲ್ಲ. ಸುಮಿತ್ರಾ ಇಡೀ ಮನೆಯ ನಗುವಾಗಿದ್ದಳು. ಅವಳನ್ನು ನೋಡಿ ಮನೆಯ ಗೋಡೆಗಳು, ಬಾಗಿಲುಗಳು ಕೂಡ ನಗುತ್ತಿದ್ದವು. ಮಕ್ಕಳು ಕೂಡ ಒಮ್ಮೊಮ್ಮೆ ಅವಳನ್ನು ಭೇಟಿಯಾಗಲು ಬರುತ್ತಿದ್ದರು. ಹೇಳುತ್ತಾ ಹೇಳುತ್ತಾ ರಾಮೇಶ್ವರ್ ಅವರ ಧ್ವನಿ ಕಂಪಿಸಿತ್ತು. ಅವರು ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಂಡರು. ಮುಂದೆ ಹೇಳಿದರು, ಆದರೆ 1 ವರ್ಷದ ಹಿಂದೆ ಸುಮಿತ್ರಾ ಹೊರಟು ಹೋದ ಮೇಲೆ ಎಲ್ಲವೂ ಬದಲಾಯಿತು. ಅವಳು ಹೋದ ನಂತರ ಮಕ್ಕಳಿಬ್ಬರು ಅವಳ ಜೊತೆಗೆ ನನ್ನನ್ನು ಕೂಡ ಮರೆತು ಹೋದರು. ರಾಮೇಶ್ವರ್ ಅವರ ಧ್ವನಿಯಲ್ಲಿ ಕಂಪನವಿತ್ತು. ಆಗ ಶಕುಂತಲಾ ಅವರು ತಲೆ ತಗ್ಗಿಸಿದರು. ಅವರ ಜೀವನವನ್ನು ಆಳವಾಗಿ ದಿಟ್ಟಿಸಿದರು ಮತ್ತು ಕಿರು ನಗುವಿನೊಂದಿಗೆ ಹೇಳಿದರು, ಅಯ್ಯೋ, ನಿಮ್ಮ ಜಗತ್ತು ಕೇವಲ ನಿಮ್ಮ ಮಕ್ಕಳಿಗಷ್ಟೇ ಸೀಮಿತವೇ ರಾಮೇಶ್ವರ್ ಅವರೇ? ಸುಮಿತ್ರಾ ಅವರು ಹೊರಟು ಹೋದರು. ಆದರೆ ಅವರ ನೆನಪುಗಳ ಬುತ್ತಿಯ ಜೊತೆಗೆ ಬದುಕುವುದರ ಬದಲು ಸ್ವತಃ ನಿಮಗೆ ನೀವೇ ಇನ್ನೂ ಜೀವನದಲ್ಲಿ ಏನು ಉಳಿದಿಲ್ಲ ಎಂದು ಯೋಚನೆಯಲ್ಲಿ ಮುಳುಗಿ ಬಂದಿಯನ್ನಾಗಿ ಮಾಡಿಕೊಂಡಿದ್ದೀರಿ. ರಾಮೇಶ್ವರ್ ಅವರು ಸುಮ್ಮನಿದ್ದರು. ಇದು ಮೊದಲ ಬಾರಿಗೆ ಒಬ್ಬರು ಅವರ ಕಷ್ಟವನ್ನು ಕೇವಲ ಕೇಳಿ ಅರ್ಥ ಮಾಡಿಕೊಂಡಿರಲಿಲ್ಲ. ಬದಲಾಗಿ ಅವರ ಮುಂದೆ ಅವರು ಏನು ಮಾಡುತ್ತಿದ್ದಾರೆ ಎಂದು ಅವರ ತಪ್ಪಿನ ಅರಿವು ಆಗುವಂತೆ ಕನ್ನಡಿಯನ್ನು ಕೂಡ ಹಿಡಿದಿದ್ದರು. ನಿಮಗೆ ಶರ್ಮಾ ಅವರ ಬಗ್ಗೆ ಗೊತ್ತೇನು? ಅವರು ಕೂಡ ನಿಮ್ಮ ಹಾಗೆ ಇಲ್ಲೇ ಇರುತ್ತಾರೆ. ಒಂದು ಕಾಲವಿತ್ತು, ಅವರ ಬಳಿ ಎಲ್ಲವೂ ಇತ್ತು. ದೊಡ್ಡದಾದ ಮನೆ, ನಗುವಿನಿಂದ ಕೂಡಿದ ಪರಿವಾರ, ಆಸ್ತಿ, ಅಂತಸ್ತು ಎಲ್ಲವೂ ಇದ್ದಾಗಲೂ ಎಲ್ಲವೂ ಮುಗಿದು ಹೋಯಿತು. ಒಂದು ದುರ್ಘಟನೆಯಲ್ಲಿ ಅವರು ತಮ್ಮ ಪತ್ನಿ ಹಾಗೂ ಒಬ್ಬನೇ ಒಬ್ಬ ಮಗನನ್ನು ಕೂಡ ಕಳೆದುಕೊಂಡರು. ಅವರ ಬಳಿ ಇದ್ದ ಸಂಪತ್ತೆಲ್ಲವೂ ನಿಧಾನವಾಗಿ ಮತ್ತೊಬ್ಬರ ಕೈವಶವಾಯಿತು. ಅವರು ಇಲ್ಲಿಗೆ ಬಂದಾಗ ತಮ್ಮದೆಲ್ಲವನ್ನೂ ಕಳೆದುಕೊಂಡಿದ್ದರು. ಆದರೆ ಉಳಿದ ಜೀವನವನ್ನು ದುಃಖದಿಂದ ಕಳೆಯಲು ಅವರ ಮನಸ್ಸು ಒಪ್ಪಲಿಲ್ಲ. ಅವರು ಮತ್ತೊಮ್ಮೆ ಧೈರ್ಯವನ್ನು ತಂದುಕೊಂಡರು. ಪ್ರತಿದಿನ ಅವರು ಬೆಳಿಗ್ಗೆ ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದರು ಮತ್ತು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಿದ್ದರು. ತನ್ನ ಉಳಿದ ಜೀವನವನ್ನು ಅವರು ಆ ಮಕ್ಕಳಿಗಾಗಿ ಸಮರ್ಪಣೆ ಮಾಡಿಕೊಂಡರು. ಅವರಿಗೆ ಯಾವುದೇ ಆಸರೆ ಇರಲಿಲ್ಲ. ತಮ್ಮ ಜೀವನವನ್ನು ಈ ಕಾರ್ಯದ ಮೂಲಕ ಅವರು ಅರ್ಥಪೂರ್ಣವಾಗಿ ಮಾಡಿಕೊಂಡರು. ಹೀಗೆ ಹೇಳುತ್ತಾ ಶಕುಂತಲಾ ಅವರಿಗೆ ತಮ್ಮ ಮಾತನ್ನು ರಾಮೇಶ್ವರ್ ಅವರು ತುಂಬ ಗಮನವಿಟ್ಟು ಕೇಳುತ್ತಿರುವುದು ಕಾಣಿಸಿತು. ರಾಮೇಶ್ವರ್ ಅವರ ಕಣ್ಣುಗಳಲ್ಲಿ ಮತ್ತೊಮ್ಮೆ ಹೊಳಪು ಮರಳಿ ಮೂಡುತ್ತಿತ್ತು. ಹಾಗಾದರೆ ಶರ್ಮಾ ಅವರು ಒಂಟಿತನವನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡ್ರಾ ಎಂದು ರಾಮೇಶ್ವರ್ ಅವರು ಕೇಳುತ್ತಿದ್ದಂತೆ ಹೊರಗಡೆಯಿಂದ ಗಾರ್ಡ್ ಬಂದರು. ಮೇಡಮ್, ನಿಮ್ಮನ್ನು ಮ್ಯಾನೇಜರ್ ಸಾಹೇಬರು ಕರೆಯುತ್ತಿದ್ದಾರೆ, ಈಗಲೇ ಬಂದೆ ಎಂದು ಹೇಳಿ ಶಕುಂತಲಾ ಅವರು ಹೊರಗಡೆ ಹೋದರು. ಅವರ ಒಂದೊಂದು ಶಬ್ದಗಳು ಮುಚ್ಚಿದ ಬಾಗಿಲು ತೆರೆದಂತೆ ಆಗಿತ್ತು. ಅದರ ಹಿಂದೆ ಹಲವಾರು ವರ್ಷಗಳಿಂದ ಧೂಳು ಬಡಿದಿತ್ತು. ರಾಮೇಶ್ವರ್ ಅವರು ಮೊದಲ ಬಾರಿಗೆ ತಮ್ಮನ್ನು ತಾವು ಹಗುರವಾಗಿರುವಂತೆ ಅಂದುಕೊಂಡರು. ಆ ದಿನ ರಾತ್ರಿ ರಾಮೇಶ್ವರ್ ಅವರು ಹಲವಾರು ಬಾರಿ ಮಗ್ಗಲು ಬದಲಿಸಿದರು. ಆದರೆ ಈ ಬಾರಿ ನೆನಪುಗಳ ಚುಚ್ಚುವಿಕೆ ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಶಕ್ತಿ ಅವರಲ್ಲಿ ಮೂಡಿ ಬಂದಿತ್ತು. ಏನಾದರೂ ಮಾಡಬೇಕು, ಮತ್ತೊಮ್ಮೆ ಬದುಕಿ ತೋರಿಸಬೇಕು ಎಂದುಕೊಂಡು ಅವರು ಈಗ ತಮ್ಮನ್ನು ತಾವು ರೋಗ ಪೀಡಿತರೆಂದು ಅಂದುಕೊಳ್ಳಲಿಲ್ಲ. ಮುಂಜಾನೆಯ ಮೊದಲ ಸೂರ್ಯನ ಕಿರಣಗಳ ಜೊತೆಗೆ
ರಾಮೇಶ್ವರ್ ಅವರು ತಮ್ಮ ಚಪ್ಪಲನ್ನು ತೊಟ್ಟು ನಿಧಾನವಾಗಿ ಹೆಜ್ಜೆ ಇಡುತ್ತಾ ತಮ್ಮ ಕೋಣೆಯಿಂದ ಹೊರಬಂದರು. ಹೊರಗಡೆ ಒಂದು ಸುಂದರವಾದ ಹೂದೋಟವಿತ್ತು. ಹಸಿರು ಹಸಿರಾಗಿರುವ ಬಣ್ಣ ಬಣ್ಣದ ಹೂಗಳಿಂದ ತೋಟವು ಕಂಗೊಳಿಸುತ್ತಿತ್ತು. ತೋಟದ ಮಾಲಿಯು ಮಣ್ಣನ್ನು ಅಗೆದು ಚಿಕ್ಕ ಚಿಕ್ಕ ಗಿಡಗಳಿಗೆ ಫಲವತ್ತಾದ ಮಣ್ಣನ್ನು ಸೇರಿಸಿ ಬುಡ ಕಟ್ಟಿಕೊಡುತ್ತಿದ್ದನು. ಹಿಂದೊಮ್ಮೆ ಹೂಗಿಡಗಳನ್ನು ನೆಡುವುದು, ಆರೈಕೆ ಮಾಡುವುದು ರಾಮೇಶ್ವರ್ ಅವರ ಹವ್ಯಾಸವಾಗಿತ್ತು. ಹೂದೋಟ. ಸುಮಿತ್ರಾ ಅವರಿಗೆ ಗುಲಾಬಿ ಹೂಗಳೆಂದರೆ ತುಂಬ ಇಷ್ಟವಾಗಿತ್ತು. ಅದರಿಂದ ಅವರು ಕೂಡ ಹಿಂದೆ ತಮ್ಮ ಮನೆಯಲ್ಲಿ ಗುಲಾಬಿ ಗಿಡಗಳನ್ನು ನೆಟ್ಟಿದ್ದರು. ಸ್ವತಃ ಅವರೇ ತೋಟದಲ್ಲಿ ನೀರನ್ನು ಹಾಕುತ್ತಿದ್ದರು. ಗಿಡಗಳನ್ನು ಸುಂದರವಾಗಿ ಕಟ್ ಮಾಡಿ ಆರೈಕೆ ಮಾಡುತ್ತಿದ್ದರು. ಹೂವಿನ ಗಿಡಗಳಂತೆಯೇ ಮನುಷ್ಯರ ಜೀವನವೂ ಕೂಡ ಆಗಿದೆ. ಸರಿಯಾಗಿ ನೋಡಿಕೊಂಡರೆ ಮಾತ್ರ ಹೂ ಸುಂದರವಾಗಿ ಅರಳುತ್ತದೆ. ಅದನ್ನು ಸರಿಯಾಗಿ ಆರೈಕೆ ಮಾಡದಿದ್ದರೆ ಅದು ಮುದುಡಿ ಒಣಗಿ ಹೋಗುತ್ತದೆ. ಅವರು ಮನದಲ್ಲೇ ಯೋಚಿಸಿದರು. ಮತ್ತೆ ಅವರಿಗೆ ಯಾವ ಯೋಚನೆ ಹೊಳೆಯಿತೋ ಗೊತ್ತಿಲ್ಲ. ಅವರು ತೋಟದ ಒಳಗೆ ಹೋಗಿ ಮಾಲಿಯಲ್ಲಿ ಗುದ್ದಲಿಯನ್ನು ತೆಗೆದುಕೊಂಡರು. ಸ್ವತಃ ಅವರೇ ಹೋಗಿ ಅಗೆಯಲು ಶುರು ಮಾಡಿದರು. ಮಾಲಿ ಆಶ್ಚರ್ಯದಿಂದ ನೋಡಿದನು ಮತ್ತು ಮುಗುಳು ನಗುತ್ತಾ ಹೇಳಿದನು, ವಾವ್ ವಾವ್, ಅಂಕಲ್ ಅವರೇ, ನಿಮಗೆ ತೋಟ ಮಾಡೋ ಹವ್ಯಾಸವಿದೆಯೇ? ಅಲ್ಲಿ ಶಕುಂತಲಾ ಅವರು ಯಾವುದೋ ಕೆಲಸಕ್ಕಾಗಿ ನಡೆದು ಹೋಗುತ್ತಿದ್ದರು. ಅವರು ರಾಮೇಶ್ವರ್ ಅವರ ಕೋಣೆ ಖಾಲಿಯಾಗಿರುವುದನ್ನು ನೋಡಿದರು. ಅವರಿಗೆ ಆಶ್ಚರ್ಯವಾಯಿತು. ಇವರು ಎಲ್ಲಿಗೆ ಹೋದರು? ಅವರು ಆ ಕಡೆ ಈ ಕಡೆ ದೃಷ್ಟಿ ಹಾಯಿಸಿದರು. ಮುಂದಿನ ದೃಶ್ಯವನ್ನು ನೋಡಿ ಅವರು ಹೈರಾಣಾಗಿ ಹೋದರು. ರಾಮೇಶ್ವರ್ ಅವರು ತೋಟದಲ್ಲಿ ಹುಲ್ಲಿನ ಮೇಲೆ ಕುಳಿತುಕೊಂಡಿದ್ದರು. ಅಕ್ಕಪಕ್ಕದಲ್ಲಿ ತುಂಬ ಜನ ವೃದ್ಧರಿದ್ದರು. ನಗು ನಗುತ್ತಾ ಎಲ್ಲರೂ ತಮಾಷೆ ಮಾಡುತ್ತಿದ್ದರು. ರಾಮೇಶ್ವರ್ ಅವರು ಕೂಡ ಜೋರು ಜೋರಾಗಿ ನಗುತ್ತಿದ್ದರು. ಇದೆಲ್ಲವನ್ನು ನೋಡುತ್ತಿದ್ದಂತೆ ಅನಾಯಾಸವಾಗಿ ಶಕುಂತಲಾ ಅವರ ಮುಖದ ಮೇಲೆ ನಗು ಮೂಡಿತು. ಪ್ರತಿ ದಿನಗಳು ಕಳೆದಂತೆ ರಾಮೇಶ್ವರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂತು. ಅವರು ಈಗ ಆಶ್ರಮದ ಪ್ರತಿಯೊಬ್ಬ ವೃದ್ಧರೊಂದಿಗೆ ಅನ್ಯೋನ್ಯತೆಯಿಂದ ಬೆರೆತಿದ್ದರು. ಒಂದು ದಿನ ದೀನ್ ದಯಾಳು ಅವರ ಆರೋಗ್ಯ ಹದಗೆಟ್ಟಿದೆ ಎಂದು ಯಾರೋ ಹೇಳಿದರು. ಅವರು ಸ್ವಲ್ಪ ದಿನಗಳಿಂದ ರೋಗ ಪೀಡಿತರಾಗಿದ್ದಾರೆ. ಬದುಕುವ ಆಸೆಯನ್ನು ಕೈಬಿಟ್ಟಿದ್ದಾರೆ. ರಾಮೇಶ್ವರ್ ಅವರಿಗೆ ಇದನ್ನು ಕೇಳಿ ತುಂಬ ಚಿಂತೆಯಾಯಿತು. ಹೀಗಾಗಲು ಹೇಗೆ ಸಾಧ್ಯ? ಇವರು ಅದೇ ದೀನ್ ದಯಾಳು ಅವರಲ್ಲವೇ? ತಮಾಷೆ ಮಾಡುವುದರಲ್ಲಿ ಎಲ್ಲರಿಗಿಂತ ಮುಂದೆ ಇರುತ್ತಿದ್ದರು. ಅವರು ತಕ್ಷಣ ಅವರ ಕೋಣೆಯ ಕಡೆಗೆ ಓಡಿ ಬಂದರು. ಹೋಗಿ ನೋಡಿದಾಗ ದೀನ್ ದಯಾಳು ಅವರು ಸುಮ್ಮನೆ ಮಲಗಿಕೊಂಡಿದ್ದರು. ಕಣ್ಣು ಮುಚ್ಚಿದ್ದರು. ಯಾವುದೋ ದೀರ್ಘವಾದ ಯೋಚನೆಯಲ್ಲಿ ಮುಳುಗಿರುವಂತೆ ತೋರುತ್ತಿತ್ತು. ರಾಮೇಶ್ವರ್ ಅವರು ನಿಧಾನವಾಗಿ ಅವರ ಬಳಿ ಹೋಗಿ ಕುಳಿತುಕೊಂಡರು ಮತ್ತು ಕೇಳಿದರು, ದೀನ್ ದಯಾಳು ಅವರೇ, ಹೇಗಿದ್ದೀರಿ? ಆದರೆ ಯಾವುದೇ ಉತ್ತರ ಬರಲಿಲ್ಲ. ಆಗ ರಾಮೇಶ್ವರ್ ಅವರು ಮುಗುಳು ನಗುತ್ತಾ ಹೇಳಿದರು, ಏನಾಯಿತು? ಇಂದು ನಿಮ್ಮ ನಗು ಕೂಡ ಎಲ್ಲೋ ಅಡಗಿಕೊಂಡಿದೆಯಲ್ಲ, ಏನು ಯೋಚನೆ ಮಾಡುತ್ತಿದ್ದೀರಿ? ದೀನ್ ದಯಾಳು ಅವರು ನಿಧಾನವಾಗಿ ಕಣ್ಣನ್ನು ತೆರೆದರು. ಅವರ ಮುಖದ ಮೇಲೆ ಮಂದವಾದ ನಗು ಮೂಡಿತ್ತು. ಆದರೆ ಅದು ತೋರಿಕೆಯ ನಗುವಾಗಿತ್ತು. ಮತ್ತು ನಿಧಾನವಾಗಿ ಹೇಳಿದರು, ಅಷ್ಟೇ, ಹಳೆಯ ನೆನಪುಗಳು ಮರುಕಳಿಸುತ್ತಿವೆ. ಆಗ ರಾಮೇಶ್ವರ್ ಅವರು ತಕ್ಷಣ ಹೇಳಿದರು, ಹೌದಾ? ಯಾವ ಹಳೆಯ ನೆನಪುಗಳು? ದೀನ್ ದಯಾಳು ಅವರ ಕಣ್ಣುಗಳಲ್ಲಿ ಮಂದವಾದ ಹೊಳಪು ಮೂಡಿತು. ಅಷ್ಟೇ, ಆ ದಿನಗಳು ನೆನಪಾದವು. ನಾವು ಯುವಕರಾಗಿದ್ದ ಆ ದಿನಗಳು. ನಾವು ಮಸ್ತಿ ಮಾಡುತ್ತಿದ್ದೆವು. ಸಿನಿಮಾ ಹಾಲ್ನಲ್ಲಿ ಮೊದಲ ಸಾಲಿನಲ್ಲಿ ಕುಳಿತು ಫಿಲ್ಮ್ ನೋಡುತ್ತಿದ್ದೆವು. ರಾಮೇಶ್ವರ್ ಅವರು ಮುಗುಳು ನಕ್ಕರು. ಓಹೋ, ಅಂದರೆ ನೀವು ಕೂಡ ಸಿನಿಮಾ ಹುಚ್ಚರಾಗಿದ್ರಿ ಎಂದಾಯಿತು. ಆಗ ದೀನ್ ದಯಾಳು ಅವರು ಸ್ವಲ್ಪ ಉತ್ಸಾಹದಿಂದ ಹೇಳಿದರು, ಹುಚ್ಚನೇ? ಅದರ ಬಗ್ಗೆ ಹೇಳುವುದೇನು? ಅದರ ಬಗ್ಗೆ ಕೇಳಲೇಬೇಡಿ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಪ್ರತಿಯೊಂದು ಫಿಲ್ಮನ್ನು ನೋಡಿದ್ದೇನೆ ನಾನು. ಅದರಲ್ಲೂ ಅವರ ಡೈಲಾಗ್ ಸ್ಟೈಲ್ ಎಲ್ಲವೂ ನನಗೆ ನೆನಪಿದೆ. ದೀನ್ ದಯಾಳು ಅವರು ಹಾಗೆ ಹೇಳುತ್ತಿರುವಾಗ ರಾಮೇಶ್ವರ್ ಅವರು ಮುಗುಳು ನಗುತ್ತಿದ್ದರು. ಇಂದು ಮೊದಲ ಬಾರಿಗೆ ದೀನ್ ದಯಾಳು ಅವರು ಇಷ್ಟೊಂದು ಉತ್ಸಾಹದಿಂದ ಮಾತನಾಡುತ್ತಿದ್ದರು. ಮತ್ತೆ ದೀನ್ ದಯಾಳು ಅವರು ಆಕಸ್ಮಿಕವಾಗಿ ಜೋಶಲ್ಲಿ ಹೇಳಿದರು, ಅಣ್ಣಾವರ ಸಂಪತ್ತಿಗೆ ಸವಾಲ್, ಅದು ನನಗೆ ತುಂಬ ಇಷ್ಟವಾದ ಫಿಲ್ಮ್ ಆಗಿತ್ತು. ಮಂಜುಳಾ, ಅಣ್ಣಾವರು ಮತ್ತು ವಜ್ರಮುನಿ, ಅದು ಎಂಥ ಫಿಲ್ಮ್ ಆಗಿತ್ತು. ನಾನು ಎಷ್ಟು ಬಾರಿ ನೋಡಿಲ್ಲ, ಬಹುಶಃ ಮತ್ತೊಮ್ಮೆ ನೋಡಬೇಕೆನಿಸುತ್ತದೆ. ಹೀಗೆ ಹೇಳುತ್ತಾ ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ರಾಮೇಶ್ವರ್ ಅವರು ಇದನ್ನು ಸುಮ್ಮನೆ ನೋಡುತ್ತಿದ್ದರು ಮತ್ತು ಮನದಲ್ಲಿ ಯೋಚಿಸಿದರು, ಒಂದು ವೇಳೆ ಇವರ ಈ ಆಸೆಯನ್ನು ಪೂರೈಸಿದರೂ ಹೇಗಿರುತ್ತದೆ? ಅದೇ ದಿನ ಅವರು ವೃದ್ಧಾಶ್ರಮದ ಮ್ಯಾನೇಜರ್ ಅವರಲ್ಲಿ ಮಾತನಾಡಿದರು. ನಮಗಾಗಿ ಒಂದು ಮೂವಿ ನೈಟ್ ವ್ಯವಸ್ಥೆ ಮಾಡಲು ಸಾಧ್ಯವೇ? ಆಗ ಮ್ಯಾನೇಜರ್ ಅಚ್ಚರಿಗೊಂಡರು. ಮೂವಿ ನೈಟ್? ಇಲ್ಲಿ? ಹೌದು, ಶರ್ಮಾ ಅವರಿಗೆ ತಮಗಿಷ್ಟವಾದ ಫಿಲ್ಮ್ ನೋಡುವ ಅವಕಾಶ ಸಿಗುತ್ತದೆ ಮತ್ತು ಉಳಿದವರದ್ದವರಿಗೂ ಕೂಡ. ಅವರಿಗೆ ಸ್ವಲ್ಪ ಮನೋರಂಜನೆ ಬೇಕಲ್ಲವೇ? ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿದ ನಂತರ ಮ್ಯಾನೇಜರ್ ಅವರು ತಯಾರಾದರು. ಮಾರನೇ ದಿನವೇ ವಿಶೇಷ ರೂಪದಲ್ಲಿ ಅಣ್ಣಾವರ ಸಂಪತ್ತಿಗೆ ಸವಾಲ್, ದೇವತಾ ಮನುಷ್ಯ ಅಂತಹ ಒಳ್ಳೊಳ್ಳೆ ಫಿಲ್ಮ್ಗಳನ್ನು ತೋರಿಸುವ ವ್ಯವಸ್ಥೆ ಮಾಡಲಾಯಿತು. ಮಾರನೇ ದಿನ ಸಂಜೆ ಹಾಲ್ನಲ್ಲಿ ಒಂದು ದೊಡ್ಡ ಪರದೆಯನ್ನು ಹಾಕಲಾಯಿತು. ದೀನ್ ದಯಾಳ್ ಅವರನ್ನು ವೀಲ್ಚೇರ್ ಮೇಲೆ ಕರೆದುಕೊಂಡು ಬಂದು ಎಲ್ಲರಿಗಿಂತ ಮುಂದೆ ಕುಳ್ಳಿರಿಸಲಾಯಿತು. ಫಿಲ್ಮ್ ಶುರುವಾಗುತ್ತಿದ್ದಂತೆ ಶರ್ಮಾ ಅವರು ತುಂಬ ಧ್ಯಾನದಿಂದ ನೋಡತೊಡಗಿದರು. ಅವರ ಮುಖದ ಮೇಲೆ ಅದೇ ಹಳೆಯ ಹೊಳಪಿತ್ತು. ಈ ದೃಶ್ಯವನ್ನು ನೋಡಿ ರಾಮೇಶ್ವರ್ ಅವರ ಕಣ್ಣು ಒದ್ದೆಯಾಯಿತು. ಆದರೆ ಕೆಲವೇ ದಿನಗಳು ಕಳೆದಿತ್ತು. ಶರ್ಮಾ ಅವರ ಆರೋಗ್ಯ ಇನ್ನಷ್ಟು ಹಾಳಾಯಿತು. ಡಾಕ್ಟರ್ ಹೇಳಿದರು, ಈಗ ಹೆಚ್ಚು ಸಮಯ ಉಳಿದಿಲ್ಲ. ರಾಮೇಶ್ವರ್ ಅವರು ಕೂಡ ಅವರ ಬಳಿ ಹೋಗಿ ಕುಳಿತುಕೊಂಡರು.
ಶರ್ಮಾ ಅವರ ಕೈಯನ್ನು ಹಿಡಿದುಕೊಂಡರು. ದೀನ್ ದಯಾಳು ಅವರ ಮುಖ ಭಾವ ಶೂನ್ಯವಾಗಿತ್ತು. ರಾಮೇಶ್ವರ್ ಅವರು ಭಗವದ್ಗೀತೆಯನ್ನು ಎತ್ತಿಕೊಂಡರು ಮತ್ತು ಓದಲು ಶುರು ಮಾಡಿದರು. ಅವರ ಧ್ವನಿಯು ಇಡೀ ಕೋಣೆಯಲ್ಲಿ ಮೊಳಗುತ್ತಿತ್ತು. ನಿಧಾನವಾಗಿ ದೀನ್ ದಯಾಳ್ ಅವರ ಕಣ್ಣುಗಳು ಬಂದಾದವು. ಮುಖದಲ್ಲಿ ಶಾಂತಿ ಮೂಡಿತ್ತು. ಗೀತೆಯ ಪಠಣಗಳು ಮುಂದೆ ಸಾಗುತ್ತಿದ್ದಂತೆ ಅವರ ಶ್ವಾಸವು ಕೂಡ ನಿಧಾನವಾಗಿ ಸಾಗಿತ್ತು ಮತ್ತು ಒಮ್ಮೆ ಅವರ ಉಸಿರಾಟವು ಶಾಂತವಾಯಿತು. ಇಡೀ ವೃದ್ಧಾಶ್ರಮವು ಶೋಕದಲ್ಲಿ ಮುಳುಗಿತ್ತು. ಜೊತೆಗೆ ಒಂದು ನೆಮ್ಮದಿಯೂ ಕೂಡ ಇತ್ತು. ಅವರು ತಮ್ಮ ಕೊನೆಯ ಆಸೆಯನ್ನು ಪೂರೈಸಿಕೊಂಡಿದ್ದರು. ಒಂದು ತೃಪ್ತಿಯ ನಗುವಿನೊಂದಿಗೆ ಇಹಲೋಕಕ್ಕೆ ವಿದಾಯ ಹೇಳಿದ್ದರು. ರಾಮೇಶ್ವರ್ ಅವರ ಕಣ್ಣುಗಳು ಕೂಡ ಒದ್ದೆಯಾದವು. ದೀನ್ ದಯಾಳ್ ಅವರ ವಿದಾಯವು ರಾಮೇಶ್ವರ್ ಅವರ ಹೃದಯದಲ್ಲಿ ಆಳವಾದ ಛಾಪನ್ನು ಮೂಡಿಸಿತ್ತು. ಅವರು ಮೊದಲ ಬಾರಿಗೆ ಜೀವನದ ಬಗ್ಗೆ ಯಾವುದೇ ಭರವಸೆ ಇಲ್ಲ ಎಂದು ಅವರಿಗೆ ಮನವರಿಕೆಯಾಯಿತು. ಯಾವ ದಿನ ಕೊನೆಯ ದಿನವಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗ ನಾವೇಕೆ ನಮ್ಮಿಷ್ಟದಂತೆ ನಮ್ಮ ಪ್ರತಿಯೊಂದು ಆಸೆಯನ್ನು ಪೂರೈಸಿಕೊಂಡು ಪ್ರತಿದಿನ ಬದುಕಬಾರದು? ಆ ದಿನ ತುಂಬ ಹೊತ್ತಿನವರೆಗೆ ಅವರ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ತುಂಬ ಹೊತ್ತಿನವರೆಗೆ ಅವರು ಆ ಕಡೆ ಈ ಕಡೆ ಮಗ್ಗಲು ಬದಲಿಸಿದರು. ಕೇವಲ ಒಂದೇ ಮಾತು ಅವರ ಮನಸ್ಸಿನಲ್ಲಿ ಗುಂಗುಡುತ್ತಿತ್ತು. ನಾವು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೊಲ್ಲುತ್ತಾ ಇರುತ್ತೇವೆ. ಮುಂದೆ ಯಾವಾಗಲಾದರೂ ನಮ್ಮ ಆಸೆಯನ್ನು ಪೂರೈಸಿಕೊಂಡರಾಯಿತು ಎಂದು ನಾವು ಯೋಚಿಸುತ್ತೇವೆ. ಆದರೆ ಮುಂದೆಂದಿಗೂ ಯಾವಾಗಲಾದರೂ ಬರುವುದೇ ಇಲ್ಲ. ದೀನ್ ದಯಾಳು ಅವರಂತೆ ಇನ್ನೂ ಎಷ್ಟೆಲ್ಲ ಜನರಿದ್ದಾರೆ. ಅವರು ತಮ್ಮ ಯಾವುದೋ ಆಸೆಯನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಸಾಗುತ್ತಿರುತ್ತಾರೆ. ಒಂದು ವೇಳೆ ನಾನು ಅವರೆಲ್ಲರ ಕೊನೆಯ ಆಸೆಯನ್ನು ಕೂಡ ಈಡೇರಿಸಲು ಸಾಧ್ಯವಾದರೆ ನನ್ನ ಜೀವನ ಇನ್ನೂ ಸಾರ್ಥಕವಾಗಬಹುದು. ಮಾರನೇ ದಿನ ಬೆಳಗಾಗುತ್ತಿದ್ದಂತೆ ಅವರು ಶಕುಂತಲಾ ಅವರಲ್ಲಿ ಇದೇ ಮಾತನ್ನು ಹೇಳಿದರು. ಶಕುಂತಲಾ ಅವರು ಒಂದು ಕ್ಷಣ ಅವರನ್ನೇ ನೋಡತೊಡಗಿದರು ಮತ್ತು ಮುಗುಳ್ನಗುತ್ತಾ ಹೇಳಿದರು, ಒಂದು ವೇಳೆ ನೀವು ಈ ಸಾಹಸವನ್ನು ಮಾಡಲು ಸಿದ್ಧರಿದ್ದೀರಿ ಎಂದಾದರೆ ನಾನು ಕೂಡ ನಿಮ್ಮ ಜೊತೆಗಿರುತ್ತೇನೆ. ಈಗ ರಾಮೇಶ್ವರ್ ಅವರು ಮತ್ತು ಶಕುಂತಲಾ ಅವರು ವೃದ್ಧಾಶ್ರಮದ ಎಲ್ಲ ವೃದ್ಧರ ಬಳಿ ಹೋಗಿ ಕೇಳಿದರು, ನೀವು ಈಡೇರಿಸಿಕೊಳ್ಳಲು ಬಯಸುವ ಯಾವುದಾದರೂ ಆಸೆ ಇದೆಯೇ? ಮೊದಮೊದಲು ತುಂಬ ಜನರು ಮುಗುಳ್ನಕ್ಕರು. ಈ ವಯಸ್ಸಿನಲ್ಲಿ ನಮ್ಮ ಯಾವ ಆಸೆಗಳು ಪೂರ್ಣವಾಗುತ್ತವೆ? ಆದರೆ ಗೋಪಾಲ್ ದಾಸ್ ಅವರು ಹೇಳಿದರು, ನಾನು ನನ್ನ ಬಾಲ್ಯದ ಸ್ನೇಹಿತನನ್ನು ಭೇಟಿಯಾಗಲು ಬಯಸುತ್ತೇನೆ. ಒಂದು ತಪ್ಪು ತಿಳುವಳಿಕೆಯಿಂದಾಗಿ ಹಲವಾರು ವರ್ಷಗಳ ಹಿಂದೆ ಅವನೊಂದಿಗೆ ಮಾತನಾಡುವುದನ್ನು ಬಿಟ್ಟಿದ್ದೇನೆ ಎಂದು ಗೋಪಾಲ್ ದಾಸ್ ಅವರು ತಮ್ಮ ಮನದಿಂಗಿತವನ್ನು ವ್ಯಕ್ತಪಡಿಸಿದರು. ರಾಮೇಶ್ವರ್ ಮತ್ತು ಶಕುಂತಲಾ ಅವರಿಗೆ ಇದನ್ನು ಕೇಳಿ ತುಂಬ ಒಳ್ಳೆಯದೆನಿಸಿತು. ಗೋಪಾಲ್ ಅಜ್ಜ ಅವರ ಗೆಳೆಯ ಈಗ ಯಾವುದೋ ಬೇರೆ ಪಟ್ಟಣದಲ್ಲಿದ್ದರು. ಅವರ ಫೋನ್ ನಂಬರ್ ಕೂಡ ಇರಲಿಲ್ಲ. ಆದರೆ ರಾಮೇಶ್ವರ್ ಮತ್ತು ಶಕುಂತಲಾ ಅವರು ಹಲವಾರು ಮೂಲಗಳಿಂದ ಅವರ ಗೆಳೆಯನ ನಂಬರನ್ನು ಹುಡುಕಲು ಶುರು ಮಾಡಿದರು. ಕೊನೆಗೂ ಅವರ ನಂಬರ್ ದೊರೆಯಿತು. ದಶಕಗಳ ನಂತರ ಇಬ್ಬರು ಗೆಳೆಯರು ಭೇಟಿಯಾದಾಗ ಅವರ ಕಣ್ಣುಗಳು ಒದ್ದೆಯಾದವು. ತುಟಿಯ ಮೇಲೆ ನಗು ಮೂಡಿತು. ಕೊನೆಗೂ ಇಬ್ಬರು ಒಬ್ಬರನ್ನೊಬ್ಬರು ಯುವಕರಿದ್ದಾಗ ನೋಡಿದ್ದರು. ಇಂದು ಅವರು ಜೀವನದ ಕೊನೆಯ ಘಟ್ಟಕ್ಕೆ ತಲುಪಿದ್ದರು. ಅವರಿಬ್ಬರು ಪರಸ್ಪರ ಇಡೀ ದಿನ ಕಾಲ ಕಳೆದರು ಮತ್ತು ಹೇಳಿದರು, ಎಷ್ಟೆಲ್ಲ ವರ್ಷಗಳನ್ನು ನಾವು ಕೇವಲ ಒಂದು ತಪ್ಪು ತಿಳುವಳಿಕೆಯಿಂದ ನಷ್ಟ ಮಾಡುತ್ತಾ ಕಳೆದೆವು. ನನ್ನ ಬಾಲ್ಯದ ಸ್ನೇಹಿತನನ್ನು ಭೇಟಿಯಾಗಬೇಕೆಂದು ಎಷ್ಟೋ ದಿನಗಳಿಂದ ಆಸೆ ಹೊಂದಿದ್ದೆ. ಆದರೆ ಇಂದು ಅದು ಪೂರ್ಣವಾಯಿತು. ಅವರಿಬ್ಬರು ತುಂಬಿದ ಹೃದಯದಿಂದ ರಾಮೇಶ್ವರ್ ಮತ್ತು ಶಕುಂತಲಾ ಅವರಿಗೆ ಧನ್ಯವಾದಗಳನ್ನು ಹೇಳಿದರು. ಈಗ ರಾಮೇಶ್ವರ್ ಅವರ ಜೀವನ ಒಂದು ಹೊಸ ತಿರುವನ್ನು ಪಡೆದುಕೊಂಡಿತ್ತು. ಅವರು ವೃದ್ಧಾಶ್ರಮದ ಮುದುಕರಲ್ಲಿ ಅವರ ಕೊನೆಯ ಆಸೆ ಏನೆಂದು ಕೇಳುತ್ತಿದ್ದರು. ಅದನ್ನು ಪೂರ್ಣಗೊಳಿಸಲು ಸಂಪೂರ್ಣವಾಗಿ ಪ್ರಯತ್ನ ಪಡುತ್ತಿದ್ದರು. ಕೆಲವರು ತಮ್ಮ ಹಳ್ಳಿಗೆ ಹೋಗಲು ಬಯಸುತ್ತಿದ್ದರು. ಕೆಲವರು ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತಿದ್ದರು. ಕೆಲವರು ತಮ್ಮ ಮಗನನ್ನು ಒಮ್ಮೆ ನೋಡಲು ಬಯಸುತ್ತಿದ್ದರು. ಕೆಲವರು ತಮಗಿಷ್ಟವಾದ ತಿನಿಸುಗಳನ್ನು ತಿನ್ನಲು ಬಯಸುತ್ತಿದ್ದರು. ರಾಮೇಶ್ವರ್ ಮತ್ತು ಶಕುಂತಲಾ ಅವರು ಸೇರಿ ತುಂಬ ಜನರ ಜೀವನವನ್ನು ಖುಷಿಯಿಂದ ತುಂಬಿ ತುಳುಕುವಂತೆ ಮಾಡಿದ್ದರು. ನಿಧಾನವಾಗಿ ಈ ಆಶ್ರಮವು ಕೂಡ ಬದಲಾಗತೊಡಗಿತ್ತು. ಈಗ ಇಲ್ಲಿ ವಯಸ್ಸಾದವರು ಚಿಂತೆಯಿಂದ ಬದುಕುತ್ತಿರಲಿಲ್ಲ. ಬದಲಾಗಿ ಜೀವನದ ಕೊನೆಯ ದಿನಗಳನ್ನು ತುಂಬ ಖುಷಿಯಿಂದ ಕಳೆಯುತ್ತಿದ್ದರು. ಒಮ್ಮೊಮ್ಮೆ ಸಂಧ್ಯಾಕಾಲದ ಭಜನೆಯನ್ನು ಆಯೋಜನೆ ಮಾಡುತ್ತಿದ್ದರು. ಒಮ್ಮೊಮ್ಮೆ ಮನೋರಂಜನೆಯನ್ನು ಏರ್ಪಡಿಸಲಾಗುತ್ತಿತ್ತು. ಮತ್ತೊಮ್ಮೆ ಕೇರಂ ಆಟವನ್ನು ಆಡಲಾಗುತ್ತಿತ್ತು. ಈಗ ರಾಮೇಶ್ವರ್ ಅವರು ಸ್ವತಃ ತಾವು ಕೂಡ ಬದಲಾಗಿದ್ದರು. ಅವರು ಸ್ವತಃ ಹಿಂದೊಮ್ಮೆ ಒಂಟಿತನದಲ್ಲಿ ಬಳಲುತ್ತಿದ್ದರು. ಇಂದು ಅವರೇ ಮತ್ತೊಬ್ಬರ ಜೀವನದಲ್ಲಿ ಖುಷಿಯನ್ನು ತರುವ ಬೆಳಕಾಗಿ ಹೊರಹೊಮ್ಮಿದ್ದರು. ಒಂದು ದಿನ ರಾಮೇಶ್ವರ್ ಅವರು ಶಕುಂತಲಾ ಅವರಲ್ಲಿ ಹೇಳಿದರು, ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೆ ನಿಮ್ಮ ಬಗ್ಗೆ ನೀವು ಏನು ಹೇಳಲೇ ಇಲ್ಲ. ನೀವು ಎಲ್ಲಿ ಇರುತ್ತೀರಿ? ನಿಮ್ಮ ಪರಿವಾರದಲ್ಲಿ ಯಾರ್ಯಾರು ಇರುತ್ತಾರೆ? ಆಗ ಶಕುಂತಲಾ ಅವರು ಹೇಳಿದರು, 20 ವರ್ಷಗಳ ಹಿಂದೆಯೇ ಪತಿ ಮರಣವಾಗಿದೆ. ಒಬ್ಬ ಮಗನಿದ್ದಾನೆ. ಅವನಿಗೆ ಮದುವೆಯಾಗಿದೆ. ಮೊದಲು ನಾನು ನರ್ಸಾಗಿ ಕೆಲಸ ಮಾಡುತ್ತಿದ್ದೆ. ಈಗ ರಿಟೈರ್ಡ್ ಆದ ಮೇಲೆ ವೃದ್ಧಾಶ್ರಮದ ಜನರ ಸೇವೆ ಮಾಡಲು ಶುರು ಮಾಡಿದೆ. ಮತ್ತೊಬ್ಬರ ಮುಖದಲ್ಲಿ ಖುಷಿಯನ್ನು ನೋಡಿ ನನಗೆ ಖುಷಿ ದೊರೆತಿದೆ. ಇಬ್ಬರು ಆಗಾಗ ಆಶ್ರಮದ ಹೆಸರಿನಲ್ಲಿ ಜೊತೆಯೇ ಹೊರಗಡೆ ಹೋಗುತ್ತಿದ್ದರು. ಬಹುಶಃ ಈಗ ಇದು ಅವರಿಗೆ ಅವಶ್ಯಕತೆಯೂ ಕೂಡ ಆಗಿತ್ತು. ರಾಮೇಶ್ವರ್ ಅವರು ಕೂಡ ಹಲವಾರು ಬಾರಿ ಅರ್ಥ ಮಾಡಿಕೊಂಡಿದ್ದರು. ಶಕುಂತಲಾ ಅವರು ಏನನ್ನೂ ಹೇಳದೆಯೇ ಅವರ ಮನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಅವರ ಮನದ ವಿಚಾರಗಳನ್ನು ಶಕುಂತಲಾ ಅವರು ಅವರ ಮುಖವನ್ನು ನೋಡಿಯೇ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಮತ್ತೊಂದು ವಿಚಿತ್ರವೇನೆಂದರೆ ಶಕುಂತಲಾ ಅವರಿಗೂ ಕೂಡ ಇದೇ ರೀತಿಯ ಅನುಭವವಾಗುತ್ತಿತ್ತು.
ಅವರಿಗೂ ಕೂಡ ರಾಮೇಶ್ವರ್ ಅವರು ಜೊತೆಗಿರುವುದು ಒಂದು ಸಹಜ ಹಾಗೂ ತಮ್ಮವರು ಜೊತೆಗಿರುವಂತೆ ತೋರುತ್ತಿತ್ತು. ವೃದ್ಧಾಶ್ರಮದಲ್ಲಿ ಇಬ್ಬರು ಗಂಟೆಗಳ ಕಾಲ ಮಾತನಾಡುತ್ತಿದ್ದರು, ನಗುತ್ತಿದ್ದರು ಮತ್ತು ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಿದ್ದರು. ಜೀವನದ ಈ ಹಂತದಲ್ಲಿ ಇಬ್ಬರಿಗೂ ಆಸರೆ ದೊರೆತಂತೆ ತೋರುತ್ತಿತ್ತು. ಆದರೆ ಆ ದಿನ ವಾತಾವರಣವು ಬೇರೆಯೇ ಆಗಿತ್ತು. ರಾಮೇಶ್ವರ್ ಅವರು ಸಾಮಾನ್ಯ ದಿನದಂತೆ ಹಸನ್ಮುಖಿಯಾಗಿರಲಿಲ್ಲ. ಅವರ ಮುಖದಲ್ಲಿ ಒಂದು ಸಂದೇಹವಿತ್ತು. ಪದೇ ಪದೇ ಅವರು ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದರು, ಆದರೆ ತಮ್ಮನ್ನು ತಾವು ಸ್ವತಃ ತಡೆದುಕೊಳ್ಳುತ್ತಿದ್ದರು. ಶಕುಂತಲಾ ಅವರು ಇದನ್ನು ಅರ್ಥ ಮಾಡಿಕೊಂಡರು. ರಾಮೇಶ್ವರ್ ಅವರೇ, ಏನಾಯಿತು? ನೀವು ಇಂದು ಏಕೆ ಮೌನವಾಗಿದ್ದೀರಿ? ಶಕುಂತಲಾ ಅವರೇ, ನಾವಿಬ್ಬರು ಒಬ್ಬಂಟಿಯಾಗಿದ್ದೇವೆ. ಈ ವಯಸ್ಸಿನಲ್ಲಿ ಒಬ್ಬರಿಗೊಬ್ಬರಿಗೆ ಹೆಚ್ಚು ಆಸರೆ ಅವಶ್ಯಕತೆ ಇದ್ದರೆ ಸುಲಭವಾಗುತ್ತದೆ ಎಂದು ನಿಮಗೆ ಗೊತ್ತೇನು? ರಾಮೇಶ್ವರ್ ಅವರೇ, ನೀವು ಏನು ಮಾತನಾಡುತ್ತಿದ್ದೀರಿ? ಅವರು ತಡಬಡಿಸುತ್ತಾ ಕೇಳಿದರು. ಆಗ ರಾಮೇಶ್ವರ್ ಅವರು ಹೇಳಿದರು, ಶಕುಂತಲಾ ಅವರೇ, ಈ ಸಂಬಂಧಕ್ಕೆ ಏನಾದರೂ ಒಂದು ಹೆಸರಿಡಬೇಕೆಂದು ನಾನು ಅಂದುಕೊಳ್ಳುತ್ತೇನೆ. ಪರಸ್ಪರ ನಾವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗೋಣ. ಈ ಸಮಾಜದಲ್ಲಿ ಮರ್ಯಾದೆಯಿಂದ ಜೊತೆಗಿರೋಣ. ಇದನ್ನು ಕೇಳಿ ಶಕುಂತಲಾ ಅವರು ಅವಾಕ್ಕಾದರು. ಅವರ ದೇಹದಲ್ಲಿ ಯಾರೋ ಭೂಕಂಪನವನ್ನೇ ಸೃಷ್ಟಿ ಮಾಡಿದ ಹಾಗೆ ಅನಿಸಿತು. ರಾಮೇಶ್ವರ್ ಅವರೇ, ಈಗ ನಾವೇನು ಚಿಕ್ಕ ಮಕ್ಕಳಲ್ಲ. ಹೀಗೆ ನಮಗೆ ತೋಚಿದಂತೆ ಸಂಬಂಧಗಳ ಕಲ್ಪನೆ ಮಾಡಲು ಸಾಧ್ಯವಿಲ್ಲ. ಈ ವಯಸ್ಸಿನಲ್ಲಿ ಇದೆಲ್ಲ ವಿಷಯಗಳನ್ನು ಯೋಚಿಸುವುದು ಸರಿಯಲ್ಲ. ಹೇಗಿದ್ದರೂ ನಮ್ಮತನವನ್ನು ತೋರಿಸಿಕೊಳ್ಳಲು ಯಾವುದೇ ಸಂಬಂಧದ ಅವಶ್ಯಕತೆ ಇಲ್ಲ. ಹೌದು, ಸಂಬಂಧದ ಅವಶ್ಯಕತೆ ಇಲ್ಲ ಎನ್ನುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಸಮಾಜದಲ್ಲಿ ಇರಲು ಇಲ್ಲ. ರಾಮೇಶ್ವರ್ ಅವರೇ, ಈ ಮಾತುಗಳು ನಮ್ಮ ಈ ವಯಸ್ಸಿಗೆ ಶೋಭೆ ತರುವುದಿಲ್ಲ. ಒಂದು ವೇಳೆ ನೀವು ಇಂತಹ ಮಾತುಗಳನ್ನು ಆಡುತ್ತೀರಿ ಎಂದಾದರೆ ನಾನು ನಾಳೆಯಿಂದ ಬರುವುದಿಲ್ಲ. ಸ್ವಲ್ಪ ಹೊತ್ತಿನವರೆಗೂ ಶಕುಂತಲಾ ಅವರು ಹಾಗೂ ರಾಮೇಶ್ವರ್ ಅವರ ನಡುವೆ ಯಾವುದೇ ಮಾತುಕತೆ ನಡೆಯಲಿಲ್ಲ. ತುಂಬ ಹೊತ್ತು ಮೌನದ ನಂತರ ರಾಮೇಶ್ವರ್ ಅವರು ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು, ಶಕುಂತಲಾ ಅವರೇ, ನನ್ನನ್ನು ಕ್ಷಮಿಸಿಬಿಡಿ. ಬಹುಶಃ ನಾನು ಹೇಳಿದ ಮಾತು ನಿಮಗೆ ಇಷ್ಟವಾಗಲಿಲ್ಲ ಎಂದು ತೋರುತ್ತಿದೆ. ನೀವೇನು ಚಿಂತೆ ಮಾಡಬೇಡಿ. ನಾವು ಮೊದಲಿನಂತೆ ಮಿತ್ರರಾಗಿರೋಣ. ಹೌದು ರಾಮೇಶ್ವರ್ ಅವರೇ, ನಮ್ಮಿಬ್ಬರ ನಡುವಿನ ನಮ್ಮವರೆಂಬ ನಮ್ಮತನವೆಂಬ ಭಾವನೆಗೆ ಯಾವುದೇ ಸಂಬಂಧದ ಅವಶ್ಯಕತೆ ಇಲ್ಲ. ಶಕುಂತಲಾ ಅವರು ಮುಗುಳ್ನಕ್ಕರು. ಮಾರನೇ ದಿನ ರಾಮೇಶ್ವರ್ ಅವರ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ತಳಮಳ ಉಂಟಾಯಿತು. ವೃದ್ಧಾಶ್ರಮದಲ್ಲಿ ಕಳೆದ ಈ 6 ತಿಂಗಳಲ್ಲಿ ಮೊದಲ ಬಾರಿಗೆ ಶಕುಂತಲಾ ಅವರು ವೃದ್ಧಾಶ್ರಮಕ್ಕೆ ಎಂದು ಬಂದಿರಲಿಲ್ಲ. ಬಹುಶಃ ಅವರಿಗೆ ಏನೋ ಕೆಲಸವಿರಬಹುದು. ಅವರು ಮನಸ್ಸಿನಲ್ಲೇ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುತ್ತಾ ಹೇಳಿದರು. ಆದರೆ ಮಾರನೇ ದಿನವೂ ಕೂಡ ಅವರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು. ಆಶ್ರಮದಲ್ಲಿ ಅವರ ಉಪಸ್ಥಿತಿಯು ಯಾವಾಗಲೂ ಒಂದು ಶಕ್ತಿಯಂತೆ ತೋರುತ್ತಿತ್ತು. ಆಶ್ರಮದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಅವರ ನಗು ಮೊಳಗುತ್ತಿತ್ತು. ಅವರು ಬೈದರೂ ಕೂಡ ಅದರಲ್ಲಿ ಸ್ನೇಹವೇ ತುಂಬಿರುತ್ತಿತ್ತು. ಆದರೆ ಅವರ ಅನುಪಸ್ಥಿತಿಯು ಇಡೀ ವಾತಾವರಣವನ್ನು ಕಳೆಗುಂದುವಂತೆ ಮಾಡಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಇದು ರಾಮೇಶ್ವರ್ ಅವರಿಗೆ ತುಂಬ ನೋವು ತಂದಿತ್ತು. ಅವರು ಇಡೀ ದಿನ ಶಕುಂತಲಾ ಅವರ ಬರುವಿಕೆಗಾಗಿ ಕಾಯುತ್ತಿರುತ್ತಿದ್ದರು. ಆದರೆ ಸಮಯ ಕಳೆದಂತೆ ಅವರ ಆತ್ಮದ ತಳಮಳ ಇನ್ನೂ ಹೆಚ್ಚಾಗುತ್ತಿತ್ತು. ಕೊನೆಗೂ ಒಂದು ದಿನ ಅವರು ಆಶ್ರಮದ ಮ್ಯಾನೇಜರ್ ಅವರಲ್ಲಿ ಕೇಳಿದರು. ಆದರೆ ಅವರಿಗೂ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ. ಶಕುಂತಲಾ ಅವರ ಫೋನ್ ಕೂಡ ನಾಟ್ ರೀಚಬಲ್ ಬರುತ್ತಿತ್ತು. ಏನೋ ಇರಬೇಕು ಅಂದುಕೊಂಡರು. ತಕ್ಷಣ ಅವರು ಶಕುಂತಲಾ ಅವರ ಮನೆಯ ಅಡ್ರೆಸ್ಸನ್ನು ತೆಗೆದುಕೊಂಡು ಅವರ ಮನೆಗೆ ಹೋಗುವ ನಿರ್ಧಾರವನ್ನು ಮಾಡಿದರು. ಸಂಜೆಯ ಸಮಯವಾಗಿತ್ತು. ರಾಮೇಶ್ವರ್ ಅವರು ಆಟೋದಲ್ಲಿ ಶಕುಂತಲಾ ಅವರ ಮನೆಯ ಗೇಟಿನ ಹೊರಗೆ ಬಂದು ತಲುಪಿದರು. ಮನೆ ಅಷ್ಟೊಂದು ದೊಡ್ಡದಾಗೇನೂ ಇರಲಿಲ್ಲ. ಅವರು ನಿಧಾನವಾಗಿ ಬಾಗಿಲನ್ನು ಬಡಿದರು. ಗೇಟಿಗೆ ಚಾವಿಯೂ ಕೂಡ ಹಾಕಿರಲಿಲ್ಲ. ಇದರ ಅರ್ಥ ಮನೆಯೊಳಗೆ ಯಾರೋ ಇದ್ದಾರೆ. ಅವರು ಮತ್ತೊಮ್ಮೆ ಪ್ರಯತ್ನಿಸಿದರು. ಎದುರಿನಿಂದ ಬಾಗಿಲು ತೆರೆಯಿತು. ಅವರ ಮುಂದೆ ಶಕುಂತಲಾ ಅವರು ನಿಂತಿದ್ದರು. ಆಶ್ರಮದಲ್ಲಿ ತೋರುತ್ತಿರುವಂತೆ ಅವರು ಕಾಣುತ್ತಿರಲಿಲ್ಲ. ಅವರ ಮುಖ ಇಳಿದು ಹೋಗಿತ್ತು. ಅವರ ಧ್ವನಿಯೂ ಕೂಡ ನಿಧಾನವಾಗಿತ್ತು. ಅರೆ ರಾಮೇಶ್ವರ್ ಅವರೇ, ನೀವು ಇಲ್ಲಿ? ಅವರ ಧ್ವನಿಯಲ್ಲಿ ಆಶ್ಚರ್ಯವಿತ್ತು. ಶಕುಂತಲಾ ಅವರೇ, ನೀವು ಎಲ್ಲಿದ್ದೀರಿ? ವಾರವಿಡೀ ನೀವು ವೃದ್ಧಾಶ್ರಮಕ್ಕೆ ಬಂದಿಲ್ಲ. ನೀವು ನಿಮ್ಮ ಫೋನ್ ಕೂಡ ಎತ್ತುತ್ತಿಲ್ಲ. ಎಲ್ಲರೂ ಚಿಂತೆಗೊಳಗಾಗಿದ್ದಾರೆ. ನೀವು ಸರಿಯಾಗಿದ್ದೀರಿ ತಾನೇ? ಶಕುಂತಲಾ ಅವರು ಮುಗುಳ್ನಗಲು ಪ್ರಯತ್ನಿಸಿದರು ಮತ್ತು ಬಾಗಿಲಿನ ಬದಿಗೆ ಸರಿದು ಸನ್ನೆ ಮಾಡುತ್ತಾ ಹೇಳಿದರು, ಬನ್ನಿ ರಾಮೇಶ್ವರ್ ಅವರೇ, ಒಳಗೆ ಬನ್ನಿ. ರಾಮೇಶ್ವರ್ ಅವರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಒಳಗಡೆ ಬಂದರು. ಕೋಣೆಯು ತುಂಬ ಸ್ವಚ್ಛವಾಗಿತ್ತು. ಆದರೆ ಒಂದು ವಿಚಿತ್ರವಾದ ಮೌನ ಅದರಲ್ಲಿ ಅಡಗಿತ್ತು. ಸೋಫಾದ ಬಳಿ ಇಟ್ಟ ಮೇಜಿನ ಮೇಲೆ ಔಷಧಿಗಳನ್ನು ಇಡಲಾಗಿತ್ತು. ರಾಮೇಶ್ವರ್ ಅವರು ಅವರ ಕಡೆಗೆ ನೋಡಿದರು. ಆರೋಗ್ಯ ಸರಿಯಿಲ್ಲ ಎಂದು ತೋರುತ್ತಿದೆ. ಶಕುಂತಲಾ ಅವರೇ, ಏನಾಯಿತು? ಶಕುಂತಲಾ ಅವರು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ಕುಳಿತುಕೊಂಡರು. ಸ್ವಲ್ಪ ದಿನಗಳಿಂದ ನನ್ನ ಆರೋಗ್ಯ ಸರಿಯಾಗಿಲ್ಲ. ನಾನು ತುಂಬ ಅಶಕ್ತಳಾದಂತೆ ತೋರುತ್ತಿದ್ದೇನೆ. ಡಾಕ್ಟರ್ಗೆ ತೋರಿಸಿದಾಗ ಡೆಂಗ್ಯೂ ಆಗಿದೆ ಎಂದು ತಿಳಿಯಿತು. ಡೆಂಗ್ಯೂ? ರಾಮೇಶ್ವರ್ ಅವರ ಧ್ವನಿಯಲ್ಲಿ ಚಿಂತೆ ಮೂಡಿತು. ನೀವು ಯಾರಿಗೂ ಕೂಡ ಏಕೆ ಹೇಳಲಿಲ್ಲ? ಮೇಲಾಗಿ ನೀವು ಇಲ್ಲಿ ಒಬ್ಬರೇ ಇದ್ದೀರಿ. ಆಗ ಶಕುಂತಲಾ ಅವರು ಮಂದವಾಗಿ ಮುಗುಳ್ನಕ್ಕರು. ಈ ಒಂಟಿತನದೊಂದಿಗೆ ಬದುಕುವ ಹವ್ಯಾಸವಾಗಿ ಹೋಗಿದೆ ರಾಮೇಶ್ವರ್ ಅವರೇ. ಈಗ ರಾಮೇಶ್ವರ್ ಅವರಿಗೆ ಅವರ ನಗುವಿನಲ್ಲಿ ಅಡಗಿರುವ ನೋವು ನಿಶ್ಚಳವಾಗಿ ಕಾಣಿಸಿತು. ಅವರು ನಿಧಾನವಾಗಿ ಕೇಳಿದರು, ನಿಮ್ಮ ಮಗ ಸೊಸೆ ನಿಮ್ಮ ಜೊತೆ ಇದ್ದಾರೆ ಎಂದು ನೀವೇ ಹೇಳಿದ್ರಿ. ಈಗ ಅವರು ಎಲ್ಲಿದ್ದಾರೆ?
ಇದನ್ನು ಕೇಳುತ್ತಿದ್ದಂತೆ ಶಕುಂತಲಾ ಅವರ ಕಣ್ಣಿನಲ್ಲಿ ಕಣ್ಣೀರು ತುಂಬಿತ್ತು. ಅವರು ತಕ್ಷಣ ತಮ್ಮ ಮುಖವನ್ನು ಮತ್ತೊಂದು ಕಡೆಗೆ ತಿರುಗಿಸಿದರು. ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸಿದರು. ನನ್ನ ಮಗ ಸೊಸೆ ಇದ್ದಾರೆ, ಆದರೆ ಅವರ ಧ್ವನಿಯಲ್ಲಿನ ಕಂಪನವು ಅವರ ಪರಿಸ್ಥಿತಿಯನ್ನು ವಿವರಿಸುತ್ತಿತ್ತು. ರಾಮೇಶ್ವರ್ ಅವರು ಅವರ ಕಡೆ ಗಮನವಿಟ್ಟು ನೋಡಿದರು. ಆದರೆ ಏನಾಯಿತು? ಶಕುಂತಲಾ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಅವರಿಗೆ ತಮ್ಮ ಹಳೆಯ ನೆನಪುಗಳು ತಮ್ಮ ಕಣ್ಣ ಮುಂದೆ ಬಂದಂತೆ ಭಾಸವಾಯಿತು. ನಂತರ ತುಂಬ ಶಾಂತವಾಗಿ ಹೇಳಿದರು, ಅವರು ತಮ್ಮ ಪರಿವಾರದೊಂದಿಗೆ ಮೇಲಿನ ಮಹಡಿಯಲ್ಲಿರುತ್ತಾರೆ. ವಾಸ್ತವವೇನೆಂದರೆ ನನ್ನ ಸೊಸೆಗೆ ನನ್ನ ಜೊತೆ ಇರುವುದು ಇಷ್ಟವಿಲ್ಲ. ಆದ್ದರಿಂದ ಅವಳ ಮಾತಿನಂತೆ ನನ್ನ ಮಗ ನನ್ನಿಂದ ಬೇರೆಯಾದನು. ರಾಮೇಶ್ವರ್ ಅವರು ಅವಾಕ್ಕಾದರು. ಏನು? ಹೌದು ರೀ, ನಾನು ಯಾರಿಗಾಗಿ ನನ್ನ ಇಡೀ ಜೀವನದಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ದೇನೋ ಅಂತಹ ಮಗನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಒಂದು ಕ್ಷಣವೂ ತಡ ಮಾಡಲಿಲ್ಲ. ಈಗಂತೂ ಒಮ್ಮೊಮ್ಮೆ ಇಲ್ಲಿಗೆ ಬರುತ್ತಾನೆ, ಹೋಗುತ್ತಾನೆ. ಕೋಣೆಯಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೇಳಿಸತೊಡಗಿತ್ತು. ಆಗ ರಾಮೇಶ್ವರ್ ಅವರು ತನ್ನಲ್ಲಿ ಹೇಳಿಕೊಂಡರು, ಇಷ್ಟೊಂದು ಚುರುಕಾಗಿರೋ ಮಹಿಳೆ ಮತ್ತು ಇಷ್ಟೊಂದು ಒಂಟಿತನವೇ? ನಾನೊಬ್ಬನೇ ಒಂಟಿತನವನ್ನು ಅನುಭವಿಸುತ್ತಿದ್ದೇನೆಂದು ನಾನು ಅಂದುಕೊಂಡಿದ್ದೆ. ಆದರೆ ಶಕುಂತಲಾ ಅವರ ನಗುವಿನ ಹಿಂದೆ ಎಷ್ಟೊಂದು ನೋವು ಅಡಗಿದೆ, ಇದನ್ನು ನಾನು ಎಂದಿಗೂ ಕೂಡ ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಮೇಶ್ವರ್ ಅವರು ಅವರ ಕಡೆಗೆ ನೋಡಿದರು. ನೀವು ಔಷಧಿಯನ್ನು ತೆಗೆದುಕೊಂಡಿರೆ? ಆಗ ಶಕುಂತಲಾ ಅವರು ಇಲ್ಲ ಎಂದು ತಲೆ ಆಡಿಸಿದರು. ರಾಮೇಶ್ವರ್ ಅವರಿಗೆ ಇದನ್ನು ಕೇಳಿ ಅದ್ಯಾಕೋ ತುಂಬ ನೋವಾಯಿತು. ನನಗೆ ಗೊತ್ತಿತ್ತು, ಆಶ್ರಮದಲ್ಲಿ ಎಲ್ಲರ ಬಗ್ಗೆ ಗಮನ ಕೊಡುತ್ತೀಯ, ಆದರೆ ನಿನಗಾಗಿ ಅಸಡ್ಡೆ ತೋರಿಸುತ್ತಿದ್ದೀಯಲ್ಲ. ಸ್ವಲ್ಪ ಹೊತ್ತು ತಡೆದು ಹೇಳಿದರು, ಊಟ ಕೂಡ ಮಾಡಿಲ್ಲವೆಂದು ಕಾಣಿಸುತ್ತಿದೆಯಲ್ಲವೇ? ಶಕುಂತಲಾ ಅವರು ಏನೂ ಉತ್ತರ ನೀಡಲಿಲ್ಲ, ಕೇವಲ ಮುಗುಳ್ನಕ್ಕರು. ರಾಮೇಶ್ವರ್ ಅವರು ಆ ಕಡೆ ಈ ಕಡೆ ನೋಡಿದರು ಮತ್ತು ಆಕಸ್ಮಿಕವಾಗಿ ಹೇಳಿದರು, ಸರಿ, ನಾನು ಮೊದಲು ನಿಮಗೆ ಅಡುಗೆ ಮಾಡಿ ತರುತ್ತೇನೆ. ಆಗ ಶಕುಂತಲಾ ಅವರು ಅಚ್ಚರಿಗೊಂಡು ಅವರ ಕಡೆ ನೋಡಿದರು. ಬೇಡ ಬೇಡ, ಇರಲಿ ಬಿಡಿ, ನನಗೆ ಹಸಿವಿಲ್ಲ. ಆದರೆ ನನಗಂತೂ ತುಂಬ ಹಸಿವಾಗಿದೆ. ನಾನಂತೂ ಅಡುಗೆ ಮಾಡಲು ಹೋಗುತ್ತಿದ್ದೇನೆ. ಅನಂತರ ಹೀಗೆ ಹೇಳುತ್ತಾ ರಾಮೇಶ್ವರ್ ಅವರು ಕಿಚನ್ ಕಡೆಗೆ ಹೋದರು. ತಕ್ಷಣ ರಾಮೇಶ್ವರ್ ಅವರು ಬೇಳೆ ಬಾತ್ ಮಾಡಿದರು. ತಟ್ಟೆಯಲ್ಲಿ ಬಡಿಸಿಕೊಂಡು ಹೊರಗಡೆ ಬಂದಾಗ ಶಕುಂತಲಾ ಅವರಿಗೆ ನಗು ತಡೆಯಲಾಗಲಿಲ್ಲ. ನಿಮ್ಮನ್ನು ಅಡುಗೆ ಕೋಣೆಯಲ್ಲಿ ನೋಡಿ ನನಗೆ ವಿಚಿತ್ರವೆನಿಸುತ್ತಿದೆ. ರಾಮೇಶ್ವರ್ ಅವರು ನಗುತ್ತಾ ಬೇಳೆ ಬಾತ್ನ ತಟ್ಟೆಯನ್ನು ಶಕುಂತಲಾ ಅವರ ಮುಂದೆ ಹಿಡಿಯುತ್ತಾ ಹೇಳಿದರು. ಜೀವನದಲ್ಲಿ ಮೊದಲ ಬಾರಿಗೆ ಮತ್ತೊಬ್ಬರಿಗಾಗಿ ಅಡುಗೆ ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ಎಂದು ತಿಂದು ಹೇಳಿ. ಶಕುಂತಲಾ ಅವರು ಒಂದು ಸ್ಪೂನ್ ಬಾತನ್ನು ತೆಗೆದುಕೊಂಡರು ಮತ್ತು ತಿಂದು ಮುಗುಳ್ನಕ್ಕೂ ಹೇಳಿದರು, ನಿಜ ಹೇಳಬೇಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಎಷ್ಟು ದಿನಗಳಾದ ಮೇಲೆ ಯಾರೋ ನನಗಾಗಿ ಅಡುಗೆಯನ್ನು ಮಾಡಿಕೊಟ್ಟಿದ್ದಾರೆ. ಇಬ್ಬರು ನಿಧಾನವಾಗಿ ಊಟ ಮಾಡುತ್ತಾ ಮಾತನಾಡತೊಡಗಿದರು. ಶಕುಂತಲಾ ಅವರ ಮುಖದಲ್ಲಿ ಸಮಾಧಾನವನ್ನು ನೋಡಿ ರಾಮೇಶ್ವರ್ ಅವರಿಗೆ ತುಂಬ ನೆಮ್ಮದಿ ತಂದಿತ್ತು. ಹೀಗೆ 2-3 ದಿನಗಳು ಹಾಗೆಯೇ ಕಳೆಯಿತು. ರಾಮೇಶ್ವರ್ ಅವರು ಪ್ರತಿದಿನ 1-2 ಗಂಟೆ ಶಕುಂತಲಾ ಅವರ ಆರೋಗ್ಯವನ್ನು ವಿಚಾರಿಸಲು ಬರುತ್ತಿದ್ದರು. ಅವರಿಗಾಗಿ ಹಣ್ಣುಗಳನ್ನು ತರುತ್ತಿದ್ದರು. ಮತ್ತೆ ಮನೆಯ ಯಾವುದಾದರೂ ಕೆಲಸ ಮಾಡಲು ಸಹಾಯ ಮಾಡುತ್ತಿದ್ದರು. ಆ ದಿನವೂ ಕೂಡ ರಾಮೇಶ್ವರ್ ಅವರು ಶಕುಂತಲಾ ಅವರ ಆರೋಗ್ಯವನ್ನು ವಿಚಾರಿಸಿ ಮರಳಿ ಹೋಗುತ್ತಿದ್ದರು. ಮೇಲ್ಗಡೆಯ ಮಹಡಿಯಿಂದ ಯಾರೋ ಅವರನ್ನು ನೋಡಿದರು. ಆಗಷ್ಟೇ ಶಕುಂತಲಾ ಅವರು ಒಳಗಡೆ ಹೋಗಿ ಮಲಗಿಕೊಂಡಿದ್ದರು. ಆಗ ಅವರ ಕಿವಿಯಲ್ಲಿ ಮೊಳಗಿತು, ಅಮ್ಮ, ಇದೆಲ್ಲ ಏನು ನಡೆಯುತ್ತಿದೆ? ಶಕುಂತಲಾ ಅವರು ಅಚ್ಚರಿಗೊಂಡರು. ಎದುರಿಗೆ ಅವರ ಮಗ ಹಾಗೂ ಸೊಸೆ ನಿಂತಿದ್ದರು. ಮಗನ ಮುಖವು ಸಿಟ್ಟಿನಿಂದ ಕೆಂಪಾಗಿತ್ತು. ಶಕುಂತಲಾ ಅವರು ಹೈರಾಣಾಗಿ ಹೇಳಿದರು, ಏನಾಯಿತು? ನೀನು ಇಷ್ಟೊಂದು ಸಿಟ್ಟೇಕಾಗಿದೆಯಾ? ಏನು ಗೊತ್ತೇ ಇಲ್ಲದವರಂತೆ ಕೇಳುತ್ತಿದ್ದೀಯಾ? ಆ ಮನುಷ್ಯ ಯಾರು? ಪ್ರತಿದಿನ ಇಲ್ಲಿಗೇಕೆ ಬರುತ್ತಾರೆ? ನಿನಗೂ ಅವರಿಗೂ ಸಂಬಂಧವೇನು? ಶಕುಂತಲಾ ಸ್ತಬ್ಧರಾದರು. ಸೊಸೆಯು ಕೂಡ ಬೆಂಕಿಗೆ ತುಪ್ಪ ಸುರಿಯುತ್ತಾ ಹೇಳಿದಳು, ನನಗಂತೂ ಇವರ ಮೇಲೆ ಅನುಮಾನ ಬರುತ್ತಿದೆ. ಈಗ ಶಕುಂತಲಾ ಅವರ ತಲೆ ಸುತ್ತತೊಡಗಿತ್ತು. ಅವರು ಹಾಗೋ ಹೀಗೋ ಮಾಡಿ ತಮ್ಮನ್ನು ತಾವು ಸಂಭಾಳಿಸಿಕೊಂಡರು. ಮತ್ತೆ ಹೇಳಿದರು, ನೀವೇನು ಮಾತನಾಡುತ್ತಿದ್ದೀರಿ? ಈ ರೀತಿ ಮಾತನಾಡಲು ನಿಮಗೆ ನಾಚಿಕೆಯಾಗಬೇಕು. ಯಾರ ಬಗ್ಗೆ ನೀವು ಈ ರೀತಿ ಮಾತನಾಡುತ್ತಿದ್ದೀರೋ ಅವರು ಕೇವಲ ನನ್ನ ಗೆಳೆಯರಾಗಿದ್ದಾರೆ. ನಾನು ಯಾವ ಅನಾರೋಗ್ಯ ಪೀಡಿತ ವೃದ್ಧರ ಸೇವೆ ಮಾಡಲು ಅನಾಥಾಶ್ರಮಕ್ಕೆ ಹೋಗುತ್ತೇನೋ ಅವರು ಕೂಡ ಅಲ್ಲೇ ಇರುತ್ತಾರೆ. ಮಾನವೀಯತೆಯಿಂದ ಅವರು ನನ್ನ ಆರೋಗ್ಯ ವಿಚಾರಿಸಲು ಬರುತ್ತಾರೆ. ಆಗ ಮಗ ಬಡಬಡಿಸುತ್ತಾ ಹೇಳಿದನು, ಹೌದಾ, ನೀವಂತೂ 2 ವರ್ಷದಿಂದ ಆ ವೃದ್ಧಾಶ್ರಮಕ್ಕೆ ಹೋಗುತ್ತಿದ್ದೀರಿ. ಇಂದಿನವರೆಗೆ ಯಾರೂ ಮನೆಯ ತನಕ ಬಂದಿಲ್ಲ. ನೀವು ಎಲ್ಲರ ಮುಂದೆ ಮಾತನಾಡಲು ಸಾಧ್ಯವಾಗದೇ ಇರುವ ಅಂತಹ ಯಾವ ಮಾತುಕತೆಯನ್ನು ನಡೆಸಬೇಕಿತ್ತು? ನಿನ್ನ ಮಾತಿನ ಅರ್ಥವೇನು? ನಿನಗೆ ಮೈಮೇಲೆ ಪ್ರಜ್ಞೆ ಇದೆ ತಾನೇ? ನೀನು ಇಷ್ಟೊಂದು ಮಾತುಗಳನ್ನು ಆಡಲು ಇಷ್ಟಕ್ಕೂ ನಾನೇನು ಮಾಡಿದೆ? ಸುಮ್ಮನಿರಿ ಅಮ್ಮ, ಇನ್ನೂ ತಮಾಷೆ ಮಾಡಬೇಡಿ. ಮೊದಲೇ ಸುತ್ತಲಿನವರು ಏನೇನೆಲ್ಲ ಮಾತನಾಡುತ್ತಾರೆ. ಇನ್ನು ಮುಂದೆ ಅದ್ಯಾವುದಕ್ಕೂ ಅವಕಾಶ ನೀಡಬಾರದು. ಇಂದಿನಿಂದ ಆ ವ್ಯಕ್ತಿಯು ಇಲ್ಲಿಗೆ ಬರಬಾರದು ಮತ್ತು ನೀವು ಕೂಡ ಇಂದಿನಿಂದ ವೃದ್ಧಾಶ್ರಮಕ್ಕೆ ಹೋಗುವುದನ್ನು ಬಿಟ್ಟು ಬಿಡಿ. ವಯಸ್ಸಾದರೂ ಸುತ್ತಾಡುವ ಹವ್ಯಾಸ ಇನ್ನೂ ಬಿಟ್ಟಿಲ್ಲ. ಹೀಗೆ ಹೇಳಿ ಅವನ ಮಗ ಹಾಗೂ ಸೊಸೆ ಮೇಲ್ಗಡೆ ಹೊರಟು ಹೋದರು. ಶಕುಂತಲಾ ಅವರ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಸ್ವಲ್ಪ ಹೊತ್ತು ಅವರು ಹಾಗೆ ನಿಂತುಕೊಂಡರು. ತನ್ನ ಮಗನಿಗೆ ಹೇಗೆ ತಿಳಿ ಹೇಳಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ.
ಮಾನವೀಯತೆ ಎನ್ನುವುದು ಕೂಡ ಈ ಪ್ರಪಂಚದಲ್ಲಿ ಇದೆಯೋ ಇಲ್ಲವೋ ಎಂದು ಯೋಚಿಸುತ್ತಾ ಅವರ ಮನಸ್ಸಿನಲ್ಲಿ ಒಂದು ಭಯಾನಕ ವಿಚಾರ ಓಡುತ್ತಿತ್ತು. ಒಂದು ಮನಸ್ಸು ಹೇಳಿತ್ತು, ಬಹುಶಃ ಮಗನ ಮಾತನ್ನು ಕೇಳಬೇಕು. ನಾನೇನು ತಪ್ಪು ಮಾಡುತ್ತಿದ್ದೇನೆ? ತಪ್ಪು ಮಾಡಿದರೆ ಮಾತ್ರ ಮನೆಯಲ್ಲಿ ಉಳಿದುಕೊಳ್ಳಬೇಕು. ಮತ್ತೊಂದು ಮನಸ್ಸು ಹೇಳಿತು, ಆದರೆ ನಾನು ಮಾಡಿದ್ದಾದರೂ ಏನು? ಒಂದು ವೇಳೆ ನಾನು ಯಾರೊಂದಿಗಾದರೂ ಕುಳಿತು 2 ಸಮಾಧಾನದ ಮಾತುಗಳನ್ನು ಆಡುತ್ತೇನೆಂದರೆ, ವೃದ್ಧಾಶ್ರಮಕ್ಕೆ ಹೋಗುತ್ತೇನೆಂದರೆ, ಅಸಹಾಯಕರ ಸೇವೆ ಮಾಡುತ್ತೇನೆಂದರೆ, ಇದರಿಂದ ನನಗೆ ನೆಮ್ಮದಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆಂದರೆ, ಇದರಲ್ಲಿ ನನ್ನ ತಪ್ಪೇನು ಬಂತು? ಅವರು ತನ್ನ ತಲೆಯನ್ನು ಹಿಡಿದುಕೊಂಡು ಯೋಚಿಸತೊಡಗಿದರು. ಯೋಚಿಸುತ್ತಾ ಅವರು ಎಷ್ಟೊಂದು ಚಿಂತೆಗೆ ಒಳಗಾದರೆಂದರೆ ಉಸಿರನ್ನು ತೆಗೆದುಕೊಳ್ಳಲು ಕೂಡ ಕಷ್ಟವಾಯಿತು. ಅವರು ಇಂದು ರಾತ್ರಿ ಊಟವನ್ನಾಗಲಿ ಅಥವಾ ಔಷಧಿಯನ್ನಾಗಲಿ ತಿನ್ನಲಿಲ್ಲ. ಬೆಳಿಗ್ಗೆ ನಿದ್ದೆಯಿಂದ ಎದ್ದಾಗ ಅವರಿಗೆ ತುಂಬ ಜ್ವರ ಇತ್ತು. ನೋಡಿದಾಗ ಜ್ವರದ ಮಾತ್ರೆಗಳು ಕೂಡ ಖಾಲಿಯಾಗಿತ್ತು. ಭಾರವಾದ ಹೆಜ್ಜೆಯೊಂದಿಗೆ ಹೊರಗಡೆ ಬಂದರು. ಮಗ ಸೊಸೆಯನ್ನು ಕೂಗಿ ಕರೆದರು, ಆದರೆ ಯಾರೂ ಉತ್ತರ ನೀಡಲಿಲ್ಲ. ಒಳಗಡೆ ಬಂದು ಹಾಸಿಗೆಯ ಮೇಲೆ ಅಸಹಾಯಕರಾಗಿ ಮಲಗಿಕೊಂಡರು. ಆಕಸ್ಮಿಕವಾಗಿ ಬಾಗಿಲ ಬಳಿ ಮೆಲ್ಲನೆ ಶಬ್ದವಾಯಿತು. ಅವರ ಮೊಮ್ಮಗನು ಸಂಕೋಚದಿಂದಲೇ ಒಳಗಡೆ ಇಣುಕಿ ನೋಡಿದನು. ಅಜ್ಜಿಯ ಪರಿಸ್ಥಿತಿಯನ್ನು ನೋಡಿ ಮುಗ್ಧ ಬಾಲಕ ಗಾಬರಿಯಾದನು. ಅಜ್ಜಿ, ನಿಧಾನವಾಗಿ ಕೂಗಿ ಕರೆದನು. ಮಗ, ನೀರು, ಅವರು ಹೇಳಿದರು. ಮೊಮ್ಮಗನು ತಕ್ಷಣ ಅಡುಗೆ ಕೋಣೆಗೆ ಹೋಗಿ ನೀರನ್ನು ತಂದು ನಡುಗುತ್ತಿರುವವರ ಕೈಗಳಿಗೆ ನೀಡಿದನು. ಮಗ, ನಿನ್ನ ಅಪ್ಪನನ್ನು ಬೇಗ ಕರೆ. ಸರಿ ಅಜ್ಜಿ, ನಾನು ಅಪ್ಪ ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಹೇಳುತ್ತಾ ಅವನು ಓಡೋಡಿ ಹೋದನು. ಅಪ್ಪ, ಅಜ್ಜಿಗೆ ತುಂಬ ಜ್ವರ ಬಂದಿದೆ, ನಿಮ್ಮನ್ನು ಕರೆಯುತ್ತಿದ್ದಾರೆ. ಆದರೆ ಅವನ ತಂದೆಯು ಮಗನ ಮಾತಿನ ಮೇಲೆ ಯಾವುದೇ ಗಮನವನ್ನು ನೀಡಲಿಲ್ಲ. ಅಮ್ಮನ ಆರೋಗ್ಯವನ್ನು ವಿಚಾರಿಸದೆ ಅವನು ಆಫೀಸಿಗೆ ಹೊರಟು ಹೋದನು. ಅಮ್ಮ, ಅಜ್ಜಿಯನ್ನು ನೋಡು, ಮೊಮ್ಮಗ ಮತ್ತೆ ಅಮ್ಮನಲ್ಲಿ ಹೇಳಿದನು. ನೀನು ಸುಮ್ಮನೆ ಅಭ್ಯಾಸ ಮಾಡು. ಈಗೀಗ ನೀನು ಸ್ವಲ್ಪ ಹೆಚ್ಚು ಮಾತನಾಡುತ್ತಿದ್ದೀಯಾ? ಅಮ್ಮ ತನಗೆ ಸಂಬಂಧವಿಲ್ಲದವಳಂತೆ ಹೇಳಿದಳು ಮತ್ತು ಬಾಗಿಲಿನ ಚಿಲಕ ಹಾಕಿಕೊಂಡಳು. ಮಧ್ಯಾಹ್ನದ ಸಮಯ ರಾಮೇಶ್ವರ್ ಅವರು ಬಂದಾಗ ಶಕುಂತಲಾ ಅವರ ಪರಿಸ್ಥಿತಿಯನ್ನು ನೋಡಿ ಗಾಬರಿಯಾದರು. ಅವರ ಮುಖವು ಬಿಳಿಚಿಕೊಂಡಿತ್ತು, ಮೈ ಸುಡುತ್ತಿತ್ತು, ಕಣ್ಣುಗಳು ಅರ್ಧಂಬರ್ಧ ತೆರೆದುಕೊಂಡಿದ್ದವು. ಹೇ ಭಗವಂತ! ಶಕುಂತಲಾ ಅವರೇ, ನಿಮಗೇನಾಯಿತು? ರಾಮೇಶ್ವರ್ ಅವರು ಗಾಬರಿಯಿಂದ ಅವರ ಹಣೆಯ ಮೇಲೆ ಕೈಯಿಟ್ಟರು. ತುಂಬ ಜ್ವರ ಇತ್ತು. ರಾಮೇಶ್ವರ್ ಅವರು ಅತ್ತ ಇತ್ತ ನೋಡಿದರು. ಯಾರೂ ಅವರಿಗೆ ಕಾಣಿಸಲಿಲ್ಲ. ಅವರು ತಕ್ಷಣ ಹೊರಗಡೆ ಓಡಿ ಬಂದರು. ಬೀದಿಯಲ್ಲಿ ನಿಂತು ಒಂದು ಆಟೋವನ್ನು ಕರೆದರು. ಆದಷ್ಟು ಬೇಗ ಶಕುಂತಲಾ ಅವರಿಗೆ ಆಸರೆ ನೀಡುತ್ತಾ ಹೊರಗಡೆ ಕರೆದುಕೊಂಡು ಬಂದರು. ಆ ಸಮಯದಲ್ಲಿ ಅವರಿಬ್ಬರು ಹೊರಗಡೆ ಹೋಗುತ್ತಿದ್ದಾಗ ಶಕುಂತಲಾ ಅವರ ಸೊಸೆ ಹೊರಗಡೆ ನಿಂತು ಎಲ್ಲವನ್ನು ನೋಡುತ್ತಿದ್ದಳು. ಅವಳು ಅದೇ ಸಮಯದಲ್ಲಿ ತನ್ನ ಪತಿಗೆ ಫೋನ್ ಮಾಡಿದಳು. ನಿಮ್ಮ ಅಮ್ಮ ಮತ್ತೆ ಮನೆಯಿಂದ ಅದೇ ವ್ಯಕ್ತಿಯೊಂದಿಗೆ ಹೊರಗೆ ಹೋಗಿದ್ದಾರೆ. ಏನು? ಅವರಿಗೆ ಎಷ್ಟೊಂದು ಧೈರ್ಯ! ನಾನು ಬೇಡ ಎಂದು ಹೇಳಿದ ಮೇಲೂ ಕೂಡ ಇಂದು ಅವರು ಮನೆಗೆ ಬರಲಿ, ಸಿಟ್ಟಿನಿಂದ ನಡುಗುತ್ತಾ ಹೇಳಿದನು. ಅತ್ತ ಕಡೆ ಸುಮಾರು 3-4 ಗಂಟೆಯ ನಂತರ ಶಕುಂತಲಾ ಅವರ ಪರಿಸ್ಥಿತಿ ಸುಧಾರಿಸಿತು. ರಾಮೇಶ್ವರ್ ಅವರು ಅವರ ಬಳಿ ಕುಳಿತುಕೊಂಡಿದ್ದರು. ಸಂಜೆಯಾಗುತ್ತಿತ್ತು. ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದ್ದ ಶಕುಂತಲಾ ಅವರು ಹೇಳಿದರು, ರಾಮೇಶ್ವರ್ ಅವರೇ, ನಾನು ಮತ್ತೊಮ್ಮೆ ವೃದ್ಧಾಶ್ರಮಕ್ಕೆ ಹೋಗಬೇಕು. ಅಲ್ಲಿಗೆ ಹೋದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸರಿ, ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ವೃದ್ಧಾಶ್ರಮಕ್ಕೆ ಹೋಗಲು ಯೋಚಿಸುತ್ತಿದ್ದಂತೆ ಶಕುಂತಲಾ ಅವರು ತುಂಬ ಉತ್ಸಾಹಗೊಳ್ಳುತ್ತಿದ್ದರು. ಅಲ್ಲಿಗೆ ಹೋಗುವುದರಿಂದ ಮನೆಯ ಉಸಿರುಗಟ್ಟುವ ವಾತಾವರಣದಿಂದ ಮುಕ್ತರಾಗುತ್ತಿದ್ದರು. ರಾಮೇಶ್ವರ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಶಕುಂತಲಾ ಅವರನ್ನು ಕರೆದುಕೊಂಡು ವೃದ್ಧಾಶ್ರಮದ ಕಡೆಗೆ ಬಂದರು. ಮತ್ತೊಂದು ಕಡೆ ಮನೆಯಲ್ಲಿ ಮಗನ ಸಿಟ್ಟು ತಾರಕಕ್ಕೇರಿತು. ಆದರೆ ತುಂಬ ತಡವಾದರೂ ಶಕುಂತಲಾ ಅವರು ಮನೆಗೆ ಮರಳದಿದ್ದಾಗ ತನ್ನ ಅಮ್ಮ ಈಗ ಎಲ್ಲಿರುತ್ತಾರೆ ಎಂದು ಅವನಿಗೆ ಅರ್ಥವಾಯಿತು. ಶಕುಂತಲಾ ಮತ್ತು ರಾಮೇಶ್ವರ್ ಅವರು ವೃದ್ಧಾಶ್ರಮದ ಬಾಗಿಲ ಬಳಿ ಬಂದು ತಲುಪುತ್ತಿದ್ದಂತೆ ಹಿಂದಿನಿಂದ ಒಂದು ಗಾಡಿ ಬಂದು ನಿಂತಿತ್ತು. ಅದರಲ್ಲಿ ಅವರ ಮಗ, ಸೊಸೆ ಹಾಗೂ ಮೊಮ್ಮಗ ಇದ್ದರು. ಅವರು ಇವರಿಬ್ಬರು ಆಟೋದಿಂದ ಇಳಿಯುತ್ತಿರುವುದನ್ನು ನೋಡಿದರು. ಅವರಿಬ್ಬರು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ನಿಧಾನವಾಗಿ ಆಶ್ರಮದ ಕಡೆಗೆ ಹೋಗುತ್ತಿದ್ದರು. ಮಗನ ಮುಷ್ಟಿಗಳು ಬಿಗಿಯಾದವು. ಮುಖ ಕೆಂಪಾಯಿತು. ನೋಡಿದ್ರಾ, ನಾನು ಹೇಳಿರಲಿಲ್ವಾ? ಏನೋ ಒಂದು ನಡೆಯುತ್ತಿದೆ ಎಂದು ಮೊದಲೇ ಹೇಳಿದ್ದೇನಲ್ಲವೇ? ಈಗಂತೂ ಎಲ್ಲರ ಮುಂದೆ ಈ ವ್ಯಕ್ತಿಯ ಜೊತೆ ಸುತ್ತಾಡುತ್ತಿದ್ದಾಳೆ ನಿಮ್ಮ ಅಮ್ಮ ಎಂದು ಸೊಸೆ ಹೇಳಿದಳು. ಇತ್ತ ಕಡೆ ವೃದ್ಧಾಶ್ರಮದ ಒಳಗಡೆ ಹೋಗುತ್ತಿದ್ದಂತೆ ಶಕುಂತಲಾ ಅವರಿಗೆ ಒಂದು ರೀತಿ ನೆಮ್ಮದಿ ಮೂಡಿತ್ತು. ಅಲ್ಲಿದ್ದ ವೃದ್ಧರೆಲ್ಲರ ಮುಖವು ಇವರನ್ನು ನೋಡಿ ಅರಳಿತು. ಶಕುಂತಲಾ ಅವರು ತಮ್ಮ ಜನರ ಮಧ್ಯೆ ಮರಳಿ ಬಂದಂತೆ ಅವರಿಗೆ ಭಾಸವಾಯಿತು. ಅವರು ಯಾವ ಅನಾರೋಗ್ಯವನ್ನು ಅನುಭವಿಸುತ್ತಿದ್ದರೋ ಇಲ್ಲಿಗೆ ಬರುತ್ತಿದ್ದಂತೆ ಎಲ್ಲವೂ ಮಾಯವಾಯಿತು. ಅರೆ ಶಕುಂತಲಾ ಅವರೇ, ಹೇಗಿದ್ದೀರಿ ನೀವು? ನೀವಿಲ್ಲದೆ ಆಶ್ರಮ ಬಿಕೋ ಎನ್ನುತ್ತಿತ್ತು. ಎಲ್ಲ ಕಡೆಯಿಂದಲೂ ಇದೇ ಶಬ್ದ ಮೊಳಗುತ್ತಿತ್ತು. ಸುತ್ತಲೂ ನಮ್ಮವರೇ ಎಂಬ ಭಾವನೆ ಮೂಡಿತು. ಯಾರೋ ಕುಳಿತುಕೊಳ್ಳಲು ಕುರ್ಚಿಯನ್ನು ನೀಡಿದರು. ಮತ್ತೊಬ್ಬರು ನೀರಿನ ಗ್ಲಾಸನ್ನು ತೆಗೆದುಕೊಂಡು ಬಂದರು. ಕೆಲವು ವೃದ್ಧ ಮಹಿಳೆಯರು ಹತ್ತಿರ ಬಂದು ಕುಳಿತುಕೊಂಡರು ಮತ್ತು ತಮಾಷೆ ಮಾಡಲು ಶುರು ಮಾಡಿಕೊಂಡರು.
ಶಕುಂತಲಾ ಅವರು ತುಂಬ ದಿನಗಳ ನಂತರ ಮುಕ್ತ ಮನಸ್ಸಿನಿಂದ ನಕ್ಕರು. ಆಗ ತಕ್ಷಣ ಏನೋ ಒಂದು ಶಬ್ದವಾದಂತಾಯಿತು. ಆಕಸ್ಮಿಕವಾಗಿ ಎಲ್ಲರ ಗಮನ ಬಾಗಿಲ ಕಡೆಗೆ ಹೋಯಿತು. ಬಾಗಿಲ ಬಳಿ ಶಕುಂತಲಾ ಅವರ ಮಗ ಹಾಗೂ ಸೊಸೆ ನಿಂತಿದ್ದರು. ಅವರ ಜೊತೆಗೆ 6ರಿಂದ 7 ವರ್ಷದ ಅವರ ಮಗ ಕೂಡ ಇದ್ದನು. ಮಗನ ಮುಖದಲ್ಲಿ ಸಿಟ್ಟು ಹಾಗೂ ಸೊಸೆಯ ಮುಖದ ಮೇಲೆ ಚೀಕಾರವಿತ್ತು. ಈಗ ಇದಿಷ್ಟು ಮಾಡೋದು ಬಾಕಿ ಇತ್ತಲ್ಲವೇ? ನಾವು ಎಷ್ಟೇ ಹೇಳಿದರೂ ನಮ್ಮ ಮುಖಕ್ಕೆ ಮಸಿ ಬಡಿದಿರಲ್ಲವೇ? ಮಗ ಹೇಳಿದನು. ನೀನು ಎಲ್ಲರ ಮುಂದೆ ಇದೆಂತಹ ಮಾತನಾಡುತ್ತಿದ್ದೀಯಾ? ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾಚಿಕೆ? ನೀವು ನಾಚಿಕೆ ಪಟ್ಟುಕೊಳ್ಳಬೇಕು. ಸೊಸೆಯು ತೀಕ್ಷ್ಣವಾದ ಶಬ್ದಗಳಲ್ಲಿ ಹೇಳಿದಳು. ಮಧ್ಯಾಹ್ನ ನೀವು ಜ್ವರ ಬಂದ ನೆಪವೊಡ್ಡಿ ಹೊರಗೆ ಹೋಗಿದ್ರಿ. ಈಗ ಇಲ್ಲಿ ಕುಳಿತು ತಮಾಷೆ ಮಾಡುತ್ತಿದ್ದೀರಿ ಅಲ್ಲವೇ? ಇಲ್ಲಿವರೆಗೆ ನೀವು ಈ ವ್ಯಕ್ತಿಯ ಜೊತೆ ಎಲ್ಲಿಗೆ ಹೋಗಿದ್ರಿ? ಇಡೀ ಹಾಲ್ನಲ್ಲಿ ಮೌನ ಆವರಿಸಿತು. ಎಲ್ಲ ವೃದ್ಧಾಶ್ರಮದ ಸದಸ್ಯರು ಸ್ತಬ್ಧರಾದರು. ಶಕುಂತಲಾ ಅವರಿಗೆ ತಮ್ಮ ಸೊಸೆಯ ಮಾತುಗಳನ್ನು ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಮಗಳೇ, ನಿನ್ನ ನಾಲಿಗೆ ಬಿಗಿ ಹಿಡಿದು ಮಾತನಾಡು. ನನಗೆ ತುಂಬ ಜ್ವರ ಬಂದಿತ್ತು. ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ನನ್ನಲ್ಲಿ ಔಷಧಿ ಕೂಡ ಇರಲಿಲ್ಲ. ರಾಮೇಶ್ವರ್ ಅವರು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದರು ಮತ್ತು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಗಲೇ ನನಗೆ ಉಸಿರು ಬಂದಂತಾಯಿತು. ಇಲ್ಲದೆ ಹೋದರೆ ಏನಾಗುತ್ತಿತ್ತೋ ಏನೋ. ಓಹೋ, ಅಂದರೆ ಈಗ ಇವರು ನಿಮ್ಮನ್ನು ನೋಡಿಕೊಳ್ಳಲು ಬರುತ್ತಾರೇನೋ? ಮಗನು ವ್ಯಂಗ್ಯವಾಗಿ ಹೇಳಿದನು. ನಾವೆಲ್ಲ ಸತ್ತು ಹೋಗಿದ್ದೇವೆ. ಇದನ್ನು ಕೇಳಿ ರಾಮೇಶ್ವರ್ ಅವರು ಮುಂದೆ ಬಂದರು ಮತ್ತು ಏರು ಧ್ವನಿಯಲ್ಲಿ ಹೇಳಿದರು. ಸತ್ತಂತೂ ಹೋಗಿರಲಿಲ್ಲ, ಆದರೆ ಅವರಿಗೆ ಅವಶ್ಯಕತೆ ಇದ್ದಾಗ ನೀವೆಲ್ಲಿದ್ರಿ? ಅವರ ಮಗನು ರಾಮೇಶ್ವರ್ ಅವರ ಕಡೆಗೆ ತಿರುಗಿದನು. ಅವನ ಕಣ್ಣು ಬೆಂಕಿ ಉಗುಳುತ್ತಿತ್ತು. ನೀವು ನಮ್ಮ ಮಧ್ಯದಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ. ಇದು ನಮ್ಮ ಪರಿವಾರದ ವಿಷಯವಾಗಿದೆ. ಪರಿವಾರದ ವಿಷಯ? ಹೀಗೆ ಹೇಳುತ್ತಾ ರಾಮೇಶ್ವರ್ ಅವರು ಮಂದವಾಗಿ ನಕ್ಕರು. ಅಮ್ಮನಿಗೆ ಇಷ್ಟೊಂದು ಸೀರಿಯಸ್ ಆಗಿದ್ದರೂ ಕೂಡ ಮಗ ಸೊಸೆಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಇದನ್ನು ಪರಿವಾರ ಎಂದು ಹೇಳುತ್ತಾರೇನು? ಮಗನ ಕಣ್ಣಿನಲ್ಲಿ ಸಿಟ್ಟು ತುಂಬಿತ್ತು. ನಾನು ಹೇಳುತ್ತಿದ್ದೇನೆ, ನಿಮ್ಮ ಬಾಯನ್ನು ಮುಚ್ಚಿಕೊಳ್ಳಿ. ಇಲ್ಲದೆ ಹೋದರೆ ಏನು ಮಾಡುತ್ತೀಯಾ? ಅವರೇನು ತಪ್ಪು ಹೇಳಿದರು? ಶಕುಂತಲಾ ಅವರು ಕೂಡ ವೇಗವಾದ ಸ್ವರದಲ್ಲಿ ಹೇಳಿದರು. ಆಗ ಸೊಸೆ ಹೇಳಿದಳು. ಇದಂತೂ ಹದ್ದು ಮೀರಿ ಹೋಯಿತು. ನಿಮ್ಮಿಬ್ಬರ ನಡುವಿನ ಪರಸ್ಪರ ಸಂಬಂಧವೇನು ಎಂದು ನನಗಂತೂ ಅರ್ಥವಾಗುತ್ತಿಲ್ಲ. ಒಬ್ಬರಿಗೆ ಬೈದರೆ ಮತ್ತೊಬ್ಬರಿಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ. ಇದರ ಅರ್ಥವೇನು? ಆಗ ಶಕುಂತಲಾ ಅವರು ತಮ್ಮ ಕಣ್ಣನ್ನು ಮುಚ್ಚಿಕೊಂಡರು. ಅವರ ಮಸ್ತಿಷ್ಕದಲ್ಲಿ ಹಲವಾರು ವಿಚಾರಗಳು ಓಡುತ್ತಿದ್ದವು. ಅವರು ನಿಧಾನವಾಗಿ ಕಣ್ಣನ್ನು ತೆರೆದರು ಮತ್ತು ತಮ್ಮ ಮಗ ಸೊಸೆಯನ್ನು ನೋಡಿದರು. ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ನಾನೇ ನೀಡುತ್ತೇನೆ ಹೇಳುತ್ತಾ ಅವರು ಹಿಂದೆ ತಿರುಗಿದರು. ರಾಮೇಶ್ವರ್ ಅವರ ಕಡೆಗೆ ನೋಡಿ ಹೇಳಿದರು. ರಾಮೇಶ್ವರ್ ಅವರೇ, ನಾನು ನನ್ನ ಇಡೀ ಜೀವನವನ್ನು ನನ್ನ ಮಗನನ್ನು ನೋಡಿಕೊಳ್ಳಲು ಸವಿಸಿದ್ದೇನೆ. ನನ್ನ ಎಲ್ಲ ಖುಷಿಯನ್ನು, ಅವಶ್ಯಕತೆಗಳನ್ನು, ಇಚ್ಛೆಗಳನ್ನು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ. ನಾನು ಏಕಾಂಗಿ ಅಮ್ಮನಾಗಿದ್ದು ಕೂಡ ಸಂಘರ್ಷ ಮಾಡಿ ಜೀವನವನ್ನು ಕಳೆದಿದ್ದೇನೆ. ಆದಾಗ್ಯೂ ಮಗನಿಗೆ ಯಾವುದೇ ಕುಂದು ಕೊರತೆ ಬಾರದಂತೆ ನೋಡಿಕೊಂಡೆ. ಆದರೆ ಇದಕ್ಕೆ ನನಗೇನು ದೊರೆಯಿತು? ಅಪಮಾನ ಮತ್ತು ದ್ವೇಷ. ಈಗ ನನಗೆ ಅರ್ಥವಾಗಿದೆ. ನಾನು ಇಲ್ಲಿಯವರೆಗೆ ನನ್ನ ಜೀವನವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಬೆಳೆದಿದ್ದೇನೆ. ಇಂದು ನಾನು ನನಗಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ. ಅವರ ಧ್ವನಿ ದೃಢವಾಗಿತ್ತು. ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಂಡರು. ರಾಮೇಶ್ವರ್ ಅವರ ಕಡೆಗೆ ನೋಡಿದರು. ರಾಮೇಶ್ವರ್ ಅವರೇ, ನೀವು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀರಾ? ಒಂದು ಕ್ಷಣ ಇಡೀ ಹಾಲ್ ಮೌನದಿಂದ ಆವರಿಸಿತು. ರಾಮೇಶ್ವರ್ ಅವರು ಅವಾಕ್ಕಾದರು ಮತ್ತು ಒಂದು ಕ್ಷಣ ಗಲಿಬಿಲಿಗೊಂಡರು. ಮಗ ಹಾಗೂ ಸೊಸೆಯೂ ಕೂಡ ಒಂದು ಕ್ಷಣ ಗಲಿಬಿಲಿಗೊಂಡರು. ಅಮ್ಮ, ಇದೇನು ಮಾತನಾಡುತ್ತಿದ್ದೀಯಾ? ಮಗನು ಸಿಟ್ಟಿನಿಂದ ಕೂಗಿ ಹೇಳಿದನು. ಈ ವಯಸ್ಸಿನಲ್ಲಿ ಮದುವೆ? ಸ್ವಲ್ಪವಾದರೂ ನಾಚಿಕೆ ಇಟ್ಟುಕೊಳ್ಳಿ. ಜನರು ಏನು ಹೇಳಬಹುದು? ಶಕುಂತಲಾ ಅವರು ಮೊದಲ ಬಾರಿಗೆ ತೀಕ್ಷ್ಣವಾಗಿ ನಗುತ್ತಾ ಮಗನ ಕಡೆಗೆ ನೋಡಿ ಹೇಳಿದರು. ಮಗ, ನೀನು ಜನರ ಬಗ್ಗೆ ಎಷ್ಟು ಚಿಂತೆ ಮಾಡುತ್ತಿದ್ದೀಯೋ ಅಷ್ಟೇ ಚಿಂತೆಯನ್ನು ನಿನ್ನ ಅಮ್ಮನ ಬಗ್ಗೆ ಮಾಡಿದರೆ ಚೆನ್ನಾಗಿರುತ್ತಿತ್ತು. ನನಗೆ ಕೇವಲ ಇಷ್ಟು ಮಾತ್ರ ಗೊತ್ತಿದೆ. ನನಗೆ ರಾಮೇಶ್ವರ್ ಅವರ ಜೊತೆ ಇರುವುದೆಂದರೆ ತುಂಬ ಇಷ್ಟವಾಗುತ್ತದೆ. ಅವರಿಗೂ ಕೂಡ ನನ್ನ ಜೊತೆ ಇರುವುದೆಂದರೆ ತುಂಬ ಇಷ್ಟವಾಗುತ್ತದೆ. ನನಗೆ ಇದು ಕೂಡ ಗೊತ್ತಿದೆ. ನಮ್ಮ ಈ ಸಂಬಂಧಕ್ಕೆ ನಾವು ಯಾವುದಾದರೂ ಹೆಸರು ಕೊಡದೆ ಹೋದರೆ ಜನರು ಇದೇ ರೀತಿಯಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ. ನನ್ನ ಮಗ ಸೊಸೆಯೇ ನಮ್ಮ ಬಗ್ಗೆ ಮಾತನಾಡುವುದನ್ನು ಬಿಟ್ಟಿಲ್ಲ ಎಂದ ಮೇಲೆ ಇನ್ನು ಜನರು ಏನು ಹೇಳಬಹುದು? ರಾಮೇಶ್ವರ್ ಅವರಿಗೆ ಈಗಲೂ ಕೂಡ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ಶಕುಂತಲಾ ಅವರು ಅವರ ಕಡೆಗೆ ನೋಡುತ್ತಾ ಹೇಳಿದರು. ರಾಮೇಶ್ವರ್ ಅವರೇ, ನಾನು ನಿಮ್ಮನ್ನು ಇಷ್ಟು ದಿನಗಳಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದೇನೆ. ನಿಮ್ಮ ಒಳ್ಳೆಯತನವನ್ನು ನಾನು ನನ್ನ ಕಣ್ಣಾರೆ ಅನುಭವಿಸಿದ್ದೇನೆ. ನೀವು ನನ್ನ ಸುಖ ದುಃಖದ ಜೊತೆಗಾರರಾಗಲು ಸಾಧ್ಯ. ನಿಮಗೆ ಇದು ಸ್ವೀಕಾರವೇ? ರಾಮೇಶ್ವರ್ ಅವರು ಮುಗುಳು ನಗುತ್ತಾ ಅವರ ಕೈಯನ್ನು ಹಿಡಿದುಕೊಂಡರು. ತುಂಬ ಸುಂದರವಾಗಿದೆ. ನೀವಿಬ್ಬರು ಸರಿಯಾದ ನಿರ್ಣಯವನ್ನೇ ತೆಗೆದುಕೊಂಡಿದ್ದೀರಿ. ನೀವು ನಿಮಗಾಗಿ ಎದ್ದು ನಿಂತಿದ್ದಕ್ಕಾಗಿ ಮತ್ತು ಒಂದು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕಾಗಿ ನಿಮ್ಮ ಬಗ್ಗೆ ಗೌರವವಿದೆ ಎಂದು ಅಲ್ಲಿರುವ ವೃದ್ಧಾಶ್ರಮದ ಮ್ಯಾನೇಜರ್ ಹೇಳಿದರು. ಮಗ ಹಾಗೂ ಸೊಸೆಯ ಮುಖವಂತೂ ಕಪ್ಪಿಟ್ಟು ಹೋಯಿತು. ಅಮ್ಮ, ನಮ್ಮ ಮರ್ಯಾದೆಯನ್ನು ನೀವು ಬೀದಿಯಲ್ಲಿ ಹರಾಜು ಹಾಕಿದ್ದೀರಿ.
ಅವನ ಧ್ವನಿಯು ಇಡೀ ಹಾಲ್ನಲ್ಲಿ ಮೊಳಗಿತ್ತು. ಆಗ ವೃದ್ಧಾಶ್ರಮದಲ್ಲಿರುವ ಎಲ್ಲರಿಗಿಂತ ಹೆಚ್ಚು ವಯಸ್ಸಾದ ವೃದ್ಧ ಅಮ್ಮ ಒಬ್ಬರು, ಯಾವಾಗಲೂ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದವರು, ನಿಧಾನವಾಗಿ ತನ್ನ ಊರುಗೋಲಿನ ಸಹಾಯದೊಂದಿಗೆ ಮುಂದೆ ಬಂದರು. ಮುಖವು ಸುಕ್ಕುಗಟ್ಟಿತ್ತು, ಆದರೆ ಕಣ್ಣುಗಳಲ್ಲಿ ಅನುಭವ ಹಾಗೂ ತಿಳುವಳಿಕೆ ಇತ್ತು. ಹಾಲ್ನಲ್ಲಿ ಈಗ ಅಮ್ಮನ ಶಬ್ದಗಳು ಮೊಳಗಿದವು. ಮಗ, ಯಾವ ಮರ್ಯಾದೆಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅಮ್ಮ ಬದುಕಿದ್ದಾಗಲೇ ಅವಳನ್ನು ಬಿಟ್ಟು ಬಿಟ್ಟರೆ ಅಂಥ ಮಗನನ್ನು ಮರ್ಯಾದಸ್ಥ ಎಂದು ಕರೆಯಬೇಕೇ? ಮಗನು ಕಕ್ಕಾಬಿಕ್ಕಿಯಾದನು. ಅವನು ಅಮ್ಮನ ಕಡೆಗೆ ನೋಡಿದನು, ಆದರೆ ಅವರ ತೀಕ್ಷ್ಣವಾದ ಮಾತುಗಳು ಅವನ ಬಾಯಿಯನ್ನು ಹೊಲಿದು ಹಾಕಿದಂತೆ ಅನಿಸಿತು. ಯಾವಾಗ ನಿನ್ನ ಅಮ್ಮನಿಗೆ ಪ್ರೀತಿ ಹಾಗೂ ಗೌರವ ನೀಡಬೇಕಾಗಿತ್ತೋ ಆಗ ನೀನು ಅವರಿಗೆ ಅದನ್ನು ನೀಡಿದೆಯಾ? ಬೈಗುಳ, ಏಕಾಂಗಿತನ, ಉಪೇಕ್ಷೆ, ಮತ್ತು ಈಗ ಅವರು ತಮಗಾಗಿ ಬದುಕಲು ನಿರ್ಧಾರ ತೆಗೆದುಕೊಂಡ ನಂತರ ನಿನಗೆ ಸಮಾಜದ ನೆನಪಾಯಿತೇನು? ಮಗ, ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೋ. ಖುಷಿಯಾಗಿರುವುದೆಂದರೆ ಅದು ಕೇವಲ ವಯಸ್ಸಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ವೃದ್ಧಾಶ್ರಮದಲ್ಲಿರುವ ಬೇರೆ ವಯೋವೃದ್ಧರು ಕೂಡ ಈಗ ಅವರ ಅಕ್ಕಪಕ್ಕ ಬಂದು ನಿಂತರು. ಎಲ್ಲರೂ ಇದಕ್ಕೆ ಸಮರ್ಥನೆ ತೋರಿದರು. ಮಗ, ನೀನೇನು ಯೋಚಿಸುತ್ತಿದ್ದೀಯಾ? ಮತ್ತೊಬ್ಬ ವಯೋವೃದ್ಧರು ಹೇಳಿದರು. ಅಮ್ಮ ಎಂದರೆ ಕೇವಲ ಜನ್ಮ ನೀಡುವುದಕ್ಕೆ ಮತ್ತು ತ್ಯಾಗ ಮಾಡಲು ಇರುವ ವಸ್ತು ಎಂದು ತಿಳಿದುಕೊಂಡಿದ್ದೇನು? ಅವಳೆಂದಿಗೂ ತನ್ನ ಖುಷಿಯ ಬಗ್ಗೆ ಯೋಚಿಸುವ ಅಧಿಕಾರವಿಲ್ಲವೇ? ಮಗನು ಈಗ ಗಲಿಬಿಲಿಗೊಂಡನು. ತನ್ನ ಪತ್ನಿಯ ಕಡೆಗೆ ನೋಡಿದನು. ಅವಳು ಕೂಡ ಇದನ್ನು ಅಸಹಜ ಎಂಬಂತೆ ವರ್ತಿಸುತ್ತಿದ್ದಳು. ಮಗ, ಅಪ್ಪ ಅಮ್ಮ ಎಂದಿಗೂ ಭಾರವಾಗಿರುವುದಿಲ್ಲ. ಈಗ ಅಮ್ಮನ ಧ್ವನಿಯು ಕಣ್ಣೀರಾಗಿ ಪರಿವರ್ತನೆಯಾಯಿತು. ನಾವು ನಮ್ಮ ಇಡೀ ಜೀವನವನ್ನು ಮಕ್ಕಳಿಗೆ ತ್ಯಾಗ ಮಾಡುತ್ತೇವೆ. ಯಾವಾಗ ಮುಪ್ಪಿನ ಕಾಲ ಬರುತ್ತದೋ ಆಗ ನೀವು ನಮ್ಮನ್ನು ಪರಕೀಯರಂತೆ ನೋಡುತ್ತೀರಿ. ಆದರೆ ಈಗ ಕಾಲ ಬದಲಾಗಿದೆ. ಈಗ ಪ್ರತಿಯೊಬ್ಬರಿಗೂ ತಮ್ಮ ಬಗ್ಗೆ ಯೋಚಿಸುವ ಹಕ್ಕಿದೆ. ಅಮ್ಮ ಶಕುಂತಲಾ ಅವರ ಕಡೆಗೆ ನೋಡಿದಳು. ಅವರ ಕೈಯನ್ನು ಹಿಡಿದುಕೊಂಡಳು ಮತ್ತು ಅವರ ಕಣ್ಣಿನಲ್ಲಿ ಸ್ನೇಹವಿತ್ತು. ಮಗ, ನೀನು ಮಾಡಿದ ಕಾರ್ಯವನ್ನು ತುಂಬ ಜನ ಮಾಡುವ ಸಾಹಸ ತೋರುವುದಿಲ್ಲ. ನೀನು ಒಬ್ಬಂಟಿಯಲ್ಲ, ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ. ವೃದ್ಧಾಶ್ರಮದ ಎಲ್ಲರೂ ಒಂದು ನಗುವಿನೊಂದಿಗೆ ಅಮ್ಮನ ಮಾತನ್ನು ಸಮರ್ಥನೆ ಮಾಡಿಕೊಂಡರು ಮತ್ತು ಇಡೀ ವೃದ್ಧಾಶ್ರಮವು ಈಗ ಚಪ್ಪಾಳೆಗಳ ಸುರಿಮಳೆಯೊಂದಿಗೆ ಮೊಳಗಿತು. ಶಕುಂತಲಾ ಅವರ ಮೊಮ್ಮಗ ಅಲ್ಲೇ ನಿಂತಿದ್ದನು. ಅವನು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದನು. ತುಂಬ ಮುಗ್ಧನಂತೆ ಹೇಳಿದನು, ನಿಜವಾಗಲೂ ಅಜ್ಜಿಗೆ ಮದುವೆಯಾಗುತ್ತದೆಯೇ? ಅಜ್ಜಿಯ ಮದುವೆಗೆ ನಾನು ಕೂಡ ಬರುತ್ತೇನೆ. ಆಗ ಅವನ ಅಮ್ಮ ಅವನ ಕೈಯನ್ನು ಹಿಡಿದುಕೊಂಡಳು. ಅವನನ್ನು ಕರೆದುಕೊಂಡು ಅಲ್ಲಿಂದ ಕೂಗಾಡುತ್ತಾ ಹೊರಗಡೆ ಹೊರಟು ಹೋದಳು. ಆದರೆ ಹೋಗುತ್ತಾ ಮೊಮ್ಮಗನು ಪದೇ ಪದೇ ತನ್ನ ಅಜ್ಜಿಯ ಕಡೆಗೆ ತಿರುಗಿ ನೋಡುತ್ತಿದ್ದನು. ಮಗನು ಕೂಡ ನೆಲಕ್ಕೆ ಕಾಲನ್ನು ಬಡಿಯುತ್ತಾ ಅಲ್ಲಿಂದ ಹೊರಟು ಹೋದನು. ರಾಮೇಶ್ವರ್ ಮತ್ತು ಶಕುಂತಲಾ ಅವರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಅವರ ಮುಖದಲ್ಲಿ ಒಂದು ಹೊಳಪಿತ್ತು. ಈಗ ಅವರಿಗೆ ಯಾವುದೇ ಪಶ್ಚಾತ್ತಾಪವಾಗಲಿ ಹೆದರಿಕೆಯಾಗಲಿ ಇರಲಿಲ್ಲ. ಮಾರನೇ ದಿನವೇ ರಾಮೇಶ್ವರ್ ಅವರು ತನ್ನ ಮನೆ ಹಾಗೂ ಉಳಿದ ಪ್ರಾಪರ್ಟಿಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡರು. ತನ್ನ ಇಬ್ಬರು ಮಗ ಸೊಸೆಯರ ಮೇಲೆ ಅವರಿಗೆ ಯಾವುದೇ ಭರವಸೆ ಇರಲಿಲ್ಲ. ಈಗ ಅವರು ತಮ್ಮ ಪರಿವಾರದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಈಗ ಅವರು ತಮ್ಮ ಜೀವನವಿಡೀ ಸಂಪಾದಿಸಿದ ಹಣವನ್ನು ಯಾವುದೋ ಒಂದು ಉದ್ದೇಶಕ್ಕಾಗಿ ಮೀಸಲಾಗಿಟ್ಟರು. ರಾಮೇಶ್ವರ್ ಅವರು ತನ್ನ ಮನೆಯನ್ನು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಪ್ರಾಮಾಣಿಕ ನೌಕರ ಹರಿರಾಮನ ಹೆಸರಿಗೆ ಮಾಡಿದರು. ಅವನು ಯಾವಾಗಲೂ ರಾಮೇಶ್ವರ್ ಅವರ ಜೊತೆಯಾಗಿ ನಿಂತಿದ್ದನು. ಮದುವೆ ಮಾಡಿಕೊಂಡು ರಾಮೇಶ್ವರ್ ಹಾಗೂ ಶಕುಂತಲಾ ಅವರು ತಮ್ಮ ಸಂಬಂಧಕ್ಕೆ ಒಂದು ಹೆಸರನ್ನು ನೀಡಿದರು ಮತ್ತು ಸಂಪೂರ್ಣವಾಗಿ ವೃದ್ಧಾಶ್ರಮದ ವೃದ್ಧರ ಅಪೂರ್ಣ ಆಸೆಗಳನ್ನು ಪೂರ್ಣಗೊಳಿಸುವಲ್ಲಿ ತೊಡಗಿಕೊಂಡರು. ಅವರ ಜೊತೆಯಾಗಿದ್ದರು. ಒಬ್ಬರು ಮತ್ತೊಬ್ಬರ ಸುಖ ದುಃಖಗಳಲ್ಲಿ ಭಾಗಿಯಾದರು. ತಮ್ಮ ಕೊನೆಯ ಉಸಿರು ಇರುವವರೆಗೂ ಯಾರು ಈ ಪ್ರಪಂಚದಿಂದ ತೆಗೆಳಲ್ಪಟ್ಟಿದ್ದರೋ ಅವರಿಗಾಗಿ ಬದುಕತೊಡಗಿದರು. ಹಾಗಾದರೆ ವೀಕ್ಷಕರೇ, ಈ ಕತೆ ಹೇಗೆನಿಸಿತು? ಶಕುಂತಲಾ ಮತ್ತು ರಾಮೇಶ್ವರ್ ಅವರು ತೆಗೆದುಕೊಂಡ ನಿರ್ಣಯ ಸರಿಯಾಗಿತ್ತೇ? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕತೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ. ಒಂದು ವೇಳೆ ಈ ಕಥೆಯು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಅವಶ್ಯವಾಗಿ ಶೇರ್ ಮಾಡಿ. ಕಥೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.